ಸೊ ಒಂದು ಟೈಮ್ ನಾನು ರಿಸ್ಕ್ ತಗೊಂಡ್ರೆ 4 ಪಟ್ಟು ನಾನು ರಿವಾರ್ಡ್ನ ತಗೊತಾ ಇದ್ದೀನಿ. ಇಚ್ಚಿಮುಕು ನಾವು ಲಾಂಗರ್ ಡ್ಯೂರೇಷನ್ಗೆ ಬಿಲ್ಡ್ ಮಾಡಿರೋಂಥ ಸ್ಟ್ರಾಟಜಿ. ಇನ್ನೂ ಡೌನ್ ಹೋಗ್ಬಿಟ್ರೆ ಏನು ಆ ಬುಲ್ ಎಂಟರ್ ಆಗಿರ್ತಾನಲ್ವಾ ಅವನಿಗೂ ಸಹ ಲಾಸ್ ಆಗಕ್ಕೆ ಶುರುವಾಗುತ್ತೆ. ಅದರಿಂದ ಈ ಫೈನಲ್ ಲೋನ ಪ್ರೊಟೆಕ್ಟ್ ಮಾಡ್ಕೊತಾರೆ. ಆ ರ್ಯಾಲಿನ ಕ್ಯಾಪ್ಚರ್ ಮಾಡೋಕ್ಕೆ ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಸಿಸ್ಟಮ್ ಇದೆ ಅಂತಂದ್ರೆ ಅದು ಇಚ್ಚಿಮುಕು ಅಂತಾನೆ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಡೇ ಥೌಸಂಡ್ಸ್ ಆಫ್ ಸ್ಟಾಕ್ಸ್ ಅಲ್ಲಿ ಈ ಸ್ಟಾಕೆ ಬ್ರೇಕ್ಔಟ್ ಸಿಕ್ಕಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಸೊ ನಾವು ಸ್ಕ್ಯಾನರ್ನ ಬಿಲ್ಡ್ ಮಾಡ್ತೀವಿ. ನನಗೆ ಎಂಟ್ರಿ ಗೊತ್ತು, ನನ್ನ ರಿಸ್ಕ್ ಗೊತ್ತು, ನನ್ನ ರಿವಾರ್ಡ್ ಗೊತ್ತು. ಈ ಸೆಂಟಲ್ಲಿ ಯಾವುದೇ ಥರದ ಡಿಸಿಷನ್ ತಗೊಳಂಗಿಲ್ಲ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸೆಷನ್ಲಿ ನಾವು ಇಚ್ಚಿಮುಕು ಮಾಸ್ಟರ್ ಕ್ಲಾಸ್ 3 ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ನಾವು ಹಿಂದಿನ 2 ಸೆಷನ್ ಅಲ್ಲಿ ನಾವು ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ನ ಬೇಸ್ ಆಗಿ ಇಟ್ಕೊಂಡು ಹೇಗೆ ಒಳ್ಳೆ ಟ್ರೇಡಿಂಗ್ ಸಿಸ್ಟಮ್ ನ ಡೆವಲಪ್ ಮಾಡೋದಂತ ತಿಳ್ಕೊಂಡ್ವಿ. ಎರಡನೇ ಪಾರ್ಟ್ ಅಲ್ಲಿ ನಾವು ಇಚ್ಚಿಮುಕು ಕ್ಲೌಡ್ ನ ಬೇಸ್ ಆಗಿ ಇಟ್ಕೊಂಡು ಹೇಗೆ ಒಂದು ಹೈಲಿ ಅಕ್ಯುರೇಟ್ ಟ್ರೇಡಿಂಗ್ ಸಿಸ್ಟಮ್ ನ ಡೆವಲಪ್ ಮಾಡೋದಂತ ತಿಳ್ಕೊಂಡ್ವಿ. ಅಂಡ್ ಈಗ ಏನ್ ಥರ್ಡ್ ಸೆಷನ್ ಇದೆ ಇದರಲ್ಲಿ ನಾವು ಇಚ್ಚಿಮುಕು ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ಫಸ್ಟ್ ಸ್ಟ್ರಾಟಜಿ ಮತ್ತೆ ಸೆಕೆಂಡ್ ಸ್ಟ್ರಾಟಜಿ ಕ್ಲೌಡ್ ಬ್ರೇಕ್ಔಟ್ ಇವೆರಡನ್ನ ಮರ್ಜ್ ಮಾಡಿ ಒಂದು ಒಳ್ಳೆ ಹೈಲಿ ಕ್ವಾಲಿಫೈಡ್ ಟ್ರೇಡಿಂಗ್ ಸಿಸ್ಟಮ್ ನ ತಿಳ್ಕೊಳ್ಳೋಣ. ಸೊ ಈಗ ಇದ್ರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಥಿಂಗು ಈಗ ನಾವು ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಬೇಸಿಕಲಿ ಈ ತರ ಒಂದು 5 ಇಂಡಿಕೇಟರ್ ಇರುತ್ತೆ. ಕ್ಲೌಡ್ ಮತ್ತೆ ಲ್ಯಾಗಿಂಗ್ ಸ್ಪ್ಯಾನ್, ಲೀಡಿಂಗ್ ಎ, ಲೀಡಿಂಗ್ ಬಿ ಮತ್ತೆ ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ಅಂತ. ಸೊ ಇದರಲ್ಲಿ ನಮ್ಗೆ ಈಗ ಏನಿ ಕನ್ವರ್ಜನ್ ಲೈನ್ ಮತ್ತೆ ಬೇಸ್ ಲೈನ್ ಅಂದ್ರೆ ಕನ್ವರ್ಜನ್ ಲೈನ್ ನಾವು ಟೆಂಕೆನ್ಸನ್ ಅಂತ ಕರಿತೀವಿ, ಬೇಸ್ ಲೈನ್ ನಾವು ಕಿಜಿನ್ಸನ್ ಅಂತ ಕರಿತೀವಿ ಜಾಪನೀಸ್ ಲ್ಯಾಂಗ್ವೇಜ್ ಅಲ್ಲಿ. ಯಾಕಂದ್ರೆ ಜಪಾನ್ ಒರಿಜಿನಾಲಿಟಿ ಬಂದು ಜಪಾನ್ ಆಗಿರೋದ್ರಿಂದ. ಮತ್ತೆ ಲ್ಯಾಗಿಂಗ್ ಸ್ಪ್ಯಾನ್ ಏನಿದೆ ಇದನ್ನ ನಾವು ಯಾವತ್ತೂ ಡಿಸೇಬಲ್ ಮಾಡ್ತೀವಿ, ನಮ್ಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಲ್ಯಾಗಿಂಗ್ ಇಂಡಿಕೇಟರ್. ಯಾವ ಲ್ಯಾಗಿಂಗ್ ಇಂಡಿಕೇಟರ್ ನಮ್ಗೆ ಯಾವುದೇ ತರದ ಅಕ್ಯುರೇಸಿ ಕೊಡಲ್ಲ. ಸೊ ಅದಕ್ಕೆ ನಾವು ಅದನ್ನ ಡಿಸೇಬಲ್ ಮಾಡ್ತೀವಿ. ಅದ್ರಲ್ಲಿ ಲೀಡಿಂಗ್ ಸ್ಪ್ಯಾನ್ ಎ, ಲೀಡಿಂಗ್ ಸ್ಪ್ಯಾನ್ ಬಿ ಎರಡನ್ನ ಕ್ಲಬ್ ಮಾಡಿದ್ರೆ ನಮಗೆ ಕ್ಲೌಡ್ ಅಂತ ಏನ್ ನೋಡ್ತಾ ಇದೀವಿ, ಕ್ಲೌಡ್ ಫಾರ್ಮೇಶನ್ ಸಿಗುತ್ತೆ ನಮಗೆ. ಈಗ ನಮ್ಮ ಹತ್ರ ಎಷ್ಟು ಡಾಟಾ ಇನ್ಪುಟ್ಸ್ ಇದೆ? ಟೋಟಲ್ 4 ಇಂಡಿಕೇಟರ್ ಇದೆ. 2 ಇಂಡಿಕೇಟರ್ ನ ಮರ್ಜ್ ಮಾಡಿರೋದೇ ನಮಗೆ ಕ್ಲೌಡ್ ಆಗಿರುತ್ತೆ. ಇದನ್ನ ಜಾಪನೀಸ್ ಲ್ಯಾಂಗ್ವೇಜ್ ಅಲ್ಲಿ KU ಎಂಬ ಕೂಮೋ ಅಂತ ಕರಿತೀವಿ. ಕೂಮೋ ಜಾಪನೀಸ್ ಲ್ಯಾಂಗ್ವೇಜ್, ವೆಸ್ಟರ್ನ್ ಲ್ಯಾಂಗ್ವೇಜ್ ಕ್ಲೌಡ್ ಅಂತ ಕರಿತೀವಿ. ಅಷ್ಟೇ ಡಿಫ್ರೆನ್ಸ್. ಈಗ ನಮ್ಗೆ ಯಾವುದೇ ಒಂದು ಸ್ಟಾಕ್ ಈ ತರ ಕ್ಲೌಡ್ ಬ್ರೇಕ್ಔಟ್ ಮಾಡ್ತಾನಲ್ವಾ, ಸೊ ಕ್ಲೌಡ್ ಬ್ರೇಕ್ಔಟ್ ಮಾಡಿದಾಗ ನಾವು ಎಂಟ್ರಿ ಹೇಗ್ ತಗೋಬೇಕು, ಅದೇ ಟೈಮಲ್ಲಿ ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ಯಾವ ತರ ಫಾರ್ಮೇಶನ್ ಆಗಿರ್ಬೇಕು ಅನ್ನೋದನ್ನೇ ಈಗ ನಾವು ಡಿಟೇಲ್ಡ್ ಆಗಿ ತಿಳ್ಕೊಂತ ಹೋಗ್ತೀವಿ. ಸೊ ಫಸ್ಟ್ ಕನ್ಫರ್ಮೇಶನ್ ಏನು, ಅಗೈನ್ ನಮ್ಗೆ ಯಾವ್ದಾದ್ರು ಒಂದು ಸ್ಟಾಕ್ ಬುಲ್ ರನ್ ಹೋಗ್ಬೇಕು ಅಂತಂದ್ರೆ ಒಂದು ಟ್ರೆಂಡ್ ಕಂಟಿನ್ಯೂಷನ್ ಅಂತ ಕರಿತೀವಿ ಅಥವಾ ಟ್ರೆಂಡ್ ಶಿಫ್ಟ್ಮೆಂಟ್ ಅಂತ ಕರಿತೀವಿ. ಟ್ರೆಂಡ್ ಶಿಫ್ಟ್ಮೆಂಟ್ ಹೇಗಿರುತ್ತೆ, ಬೇಸಿಕಲಿ ಈ ತರ ಡೌನ್ ಟ್ರೆಂಡ್ ಇರುತ್ತೆ. ಈ ಡೌನ್ ಟ್ರೆಂಡ್ ಶಿಫ್ಟ್ ಆಗಿ ಲೆಟ್ಸ್ ಸೇ ಈ ತರ ಶಿಫ್ಟ್ ಆಗಿ ನಮ್ಗೆ ಒಂದು ಅಪ್ ಟ್ರೆಂಡ್ ಶುರುವಾಗುತ್ತೆ. ಸೊ ಇದು ಬಂದು ಬುಲ್ ರನ್ ಅಂತ ಕರಿತೀವಿ. ಸೊ ಅಪ್ ಟ್ರೆಂಡ್ ಆಲ್ರೆಡಿ ಅಪ್ ಟ್ರೆಂಡ್ ಇದೆ ಸ್ಟಾಕ್, ಆ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇದೆ, ಅದು ಬುಲ್ ರನ್ ಕಂಟಿನ್ಯೂಷನ್ ಅಂತ ಕರಿತೀವಿ. ಬುಲ್ ರನ್ ಶಿಫ್ಟ್ಮೆಂಟ್ ಟ್ರೇಡ್ ಒಂದಾಗಿದ್ರೆ ಬುಲ್ ರನ್ ಕಂಟಿನ್ಯೂಷನ್ ಟ್ರೇಡ್ ಇನ್ನೊಂದಾಗಿರುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೆ ನಮ್ಗೆ ಈ ತರ ಬುಲ್ ರನ್ ಶಿಫ್ಟ್ಮೆಂಟ್ ಟ್ರೇಡ್ ಬೇಕು. ಸೊ ಬುಲ್ ರನ್ ಶಿಫ್ಟ್ಮೆಂಟ್ ಟ್ರೇಡ್ ನನ್ಗೆ ಬೇಕಂದ್ರೆ ಪ್ರೀವಿಯಸ್ ಟ್ರೆಂಡ್ ಏನಾಗಿರ್ಬೇಕು, ನನಗೆ ಬೇರ್ಸ್ ಕಂಟ್ರೋಲ್ ಅಲ್ಲಿ ಇರಬೇಕು, ಅಂದ್ರೆ ಸೆಲ್ಲರ್ಸ್ ಕಂಟ್ರೋಲ್ ಅಲ್ಲಿ ಇರಬೇಕು. ಸೊ ಸೆಲ್ಲರ್ಸ್ ಕಂಟ್ರೋಲ್ ಅಲ್ಲಿ ಇರ್ಬೇಕಂದ್ರೆ ಸಿಂಪಲ್ ಆಗಿ ನಾವ್ ಏನ್ ಸ್ಟಡಿ ಮಾಡ್ತೀವಿ, ಇಚ್ಚಿಮುಕು ಕ್ಲೌಡ್ ಏನಿದೆ ಅದ್ರ ಕೆಳಗಡೆ ಒಂದಷ್ಟು ತಿಂಗಳ ಕಾಲ ಸ್ಟಾಕ್ ಅನ್ನೋದು ಟ್ರೇಡ್ ಆಗ್ತಾ ಇರಬೇಕು. ಸೊ ಈ ಒಂದು ಕಂಡೀಷನ್ಸ್ ನಾವು ವೆರಿಫೈ ಮಾಡ್ತೀವಿ. ಈಗ ನೀವು ಅಬ್ಸರ್ವ್ ಮಾಡಿ, ಈ ತರ ಒಂದು ಕಂಡೀಷನ್ ಬಂದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ನಮಗೆ ಬೇಸ್ ಅಂದ್ರೆ ಸಪ್ಲೈ ಝೋನ್ ಅಂತಾನು ಕರೀಬಹುದು ಇದನ್ನ. ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಈ ತರ ಯಾವುದೇ ಸ್ಟಾಕ್ ತಗೊಳ್ಳಿ, ಓಕೆನಾ. ಸೊ ನಮ್ಗೆ ಈ ತರ ಒಂದು ಫಾರ್ಮೇಶನ್ ಸಿಗ್ಬೇಕಂದ್ರೆ ಡೌನ್ ಟ್ರೆಂಡ್ ಅಲ್ಲಿ ಇರ್ಬೇಕು ಒಂದಷ್ಟು ತಿಂಗಳ ಕಾಲ. ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಕ್ಲೌಡ್ ಅನ್ನೋದನ್ನ ಬ್ರೇಕ್ಔಟ್ ಮಾಡ್ಬೇಕಾಗಿರುತ್ತೆ. ಅಂದ್ರೆ ಇಚ್ಚಿಮುಕು ಕ್ಲೌಡ್ ನ ಬ್ರೇಕ್ಔಟ್ ಮಾಡಬೇಕು. ಈ ಕ್ಲೌಡ್ ಬ್ರೇಕ್ಔಟ್ ಮಾಡೋ ಟೈಮಲ್ಲಿ ನಮ್ಗೆ ಟೆಂಕೆನ್ಸನ್ ಅಂತ ಏನ್ ಹೇಳಿದೆ, ಈ ಟೆಂಕೆನ್ಸನ್ ಗ್ರೇಟರ್ ದೆನ್ ಕಿಜಿನ್ಸನ್ ಆಗಿರ್ಬೇಕು. ಅಂದ್ರೆ ಟೆಂಕೆನ್ಸನ್ ಒಂದು ಇಂಡಿಕೇಟರ್ ಏನ್ ಈ ಬ್ಲೂ ಲೈನ್ ಇದೆ, ಇದು ಕಿಜಿನ್ಸನ್ ಏನು ಈ ರೆಡ್ ಲೈನ್ ಇದೆ ಅದ್ರ ಮೇಲ್ಗಡೆ ಇರಬೇಕು. ನಾನು ಜೂಮ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ, ನಿಜವಾಗ್ಲೂ ಆ ಲೊಕೇಶನ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಎಕ್ಸಾಕ್ಟ್ಲಿ ನೀವು ಈ ಒಂದು ಲೊಕೇಶನ್ ಅಬ್ಸರ್ವ್ ಮಾಡಿ. ಸೊ ಈ ಲೊಕೇಶನ್ ಏನಾಗ್ತದೆ, ನಮ್ಗೆ ಆ ಬ್ಲೂ ಲೈನ್ ಏನಿದೆ ಅದು ಈ ರೆಡ್ ಲೈನ್ ನ ಮೇಲ್ಗಡೆ ಇದೆ. ಇದ್ರ ಅರ್ಥ ಏನಂದ್ರೆ ಟೆಂಕೆನ್ಸನ್ ಕಿಜಿನ್ಸನ್ ಮೇಲ್ಗಡೆ ಇದೆ ಅಂತ ಅರ್ಥ. ಸೊ ಯಾವಾಗ ನಮ್ಗೆ ಈ ಟೆಂಕೆನ್ಸನ್ ಮೇಲ್ಗಡೆ ಇರುತ್ತೋ ಅದೇ ಟೈಮ್ ನಮ್ಗೆ ಕ್ಲೌಡ್ ನು ಸಹ ಬ್ರೇಕ್ಔಟ್ ಆಗ್ಬೇಕು, ಅಂದ್ರೆ ಕ್ಲೌಡ್ ಕ್ರಾಸ್ ಓವರ್ ಆಗ್ಬೇಕು. ಸೊ ಕ್ಲೌಡ್ ಕ್ರಾಸ್ ಓವರ್ ಎಲ್ಲಾಗಿದೆ ನಮ್ಗೆ ಈ ಕ್ಯಾಂಡಲ್ ಕನ್ಫರ್ಮೇಶನ್ ಆಯ್ತು. ಮಾರ್ಕ್ ಮಾಡ್ತೀನಿ ನೋಡಿ, ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ನಮ್ಗೆ ಕ್ಲೌಡ್ ನ ಕ್ರಾಸ್ ಮಾಡಿ ಮೇಲ್ಗಡೆ, ಅಂದ್ರೆ ನೆನ್ನೆ ಕ್ಲೌಡ್ ಕೆಳಗಡೆ ಕ್ಲೋಸ್ ಆಗಿತ್ತು, ಇವತ್ತು ಕ್ಲೌಡ್ ಮೇಲ್ಗಡೆ ಕ್ಲೋಸ್ ಆಗ್ತಿದೆ. ಸೊ ಈ ಕ್ಯಾಂಡಲ್ ನಮ್ಗೆ ಕ್ಲೌಡ್ ಕ್ರಾಸ್ ಓವರ್ ಕ್ಯಾಂಡಲ್ ಆಗಿರುತ್ತೆ. ಸೊ ಈ ಕ್ಯಾಂಡಲ್ ನಾವು ಕನ್ಫರ್ಮೇಶನ್ ಆಯ್ತು. ಅಂಡ್ ಹಿಂದಿನ ಟ್ರೆಂಡ್ ಸಹ ನಮ್ಗೆ ಡೌನ್ ಟ್ರೆಂಡ್ ಇದೆ. ಈಗ 3 ಕನ್ಫರ್ಮೇಶನ್ ಸಿಕ್ತು ನಮ್ಗೆ. ಸಪ್ಲೈ ಝೋನ್ ಸಿಕ್ತು, ಕ್ಲೌಡ್ ಕ್ರಾಸ್ ಓವರ್ ಸಿಕ್ತು, ಟೆಂಕೆನ್ಸನ್ ಗ್ರೇಟರ್ ದೆನ್ ಕಿಜಿನ್ಸನ್ ಸಿಕ್ತು. ಈ 3 ಕನ್ಫರ್ಮೇಶನ್ ಆದ್ಮೇಲೆ ರೀಟ್ರೇಸ್ಮೆಂಟ್ ಟು ದ ಕ್ಲೌಡ್ ಅಂತ ನಾವು ವೆಯ್ಟ್ ಮಾಡ್ತೀವಿ. ನಿಮ್ಗೆ ಹಿಂದಿನ ಅಂದ್ರೆ ಪಾರ್ಟ್ 2 ನಲ್ಲಿ ನಿಮ್ಗೆ ಏನ್ ಹೇಳಿದೆ, ಇಚ್ಚಿಮುಕು ಪಾರ್ಟ್ 2 ನಲ್ಲಿ ಬ್ರೇಕರ್ಸ್ ಬ್ರೇಕ್ಔಟ್ ಅಲ್ಲಿ ಎಂಟ್ರಿ ಆಗಿ ಅಂತ ಹೇಳಿದೆ. ಯಾಕಂದ್ರೆ ಅಲ್ಲಿ ಎನ್ ಶೇಪ್ ಬರೋದ್ರಿಂದ ಬ್ರೇಕರ್ಸ್ ಬ್ರೇಕ್ಔಟ್ ಅಂತ ಹೇಳಿದೆ. ಬಟ್ ಇಲ್ಲಿ ಹಂಗಿರಲ್ಲ, ಇಲ್ಲಿ ನಾವು ಕ್ಲೌಡ್ ರೀಟ್ರೇಸ್ಮೆಂಟ್ ಗೋಸ್ಕರ ವೆಯ್ಟ್ ಮಾಡ್ತೀವಿ. ಹಿಂದಿನ ವಿಡಿಯೋ ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ಹಿಂದಿನ ವಿಡಿಯೋನಲ್ಲಿ ನಾವು ಕನ್ಸಿಡರ್ ಮಾಡಿಲ್ಲ, ಬಟ್ ಇಲ್ಲಿ ಟೆಂಕೆನ್ಸನ್ ಕಿಜಿನ್ ಸಹ ನಾವು ಕನ್ಸಿಡರ್ ಮಾಡ್ತಿದೀವಿ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಿದೆ ಅಂದ್ರೆ ಪ್ರೈಸ್ ಈ ತರ ಒಂದು ಬ್ರೇಕ್ಔಟ್ ಕೊಟ್ಮೇಲೆ ಒಂದು ಅಪ್ರಿಸಿಯೇಷನ್ ಆಗಿದೆ, ಪ್ರೈಸ್ ಅಲ್ಲಿ ಒಂದು ಮೊಮೆಂಟಮ್ ಬಂದಿದೆ. ಮೊಮೆಂಟಮ್ ಬಂದ್ಮೇಲೆ ನಮ್ಗೆ ಏನಾಗಿದೆ, ಕ್ಲೌಡ್
ಗೆ ರೀಟ್ರೇಸ್ಮೆಂಟ್ ಆಗ್ಬೇಕಾಗಿರುತ್ತೆ. ಎಕ್ಸಾಕ್ಟ್ಲಿ ಕ್ಲೌಡ್ ಏನಿದೆ ಇಚಿಮುಕು ಕ್ಲೌಡ್, ಆ ಕ್ಲೌಡ್ ಹತ್ತನೇ ಪ್ರೈಸ್ ಅಂತ ರೀಟ್ರೇಸ್ಮೆಂಟ್ ಆಗಬೇಕು. ಆ ರೀಟ್ರೇಸ್ಮೆಂಟ್ ಲೊಕೇಶನ್ ನಾವು ಎಂಟ್ರಿ ತಗೊಂತೀವಿ. ರೀಟ್ರೇಸ್ಮೆಂಟ್ ಲೊಕೇಶನ್ ಯಾವ ಕ್ಯಾಂಡಲ್ ನೀವು ಎಂಟ್ರಿ ತಗೊಂತೀವಿ ಅಂತ ನೀವು ಕೇಳೋದಾದ್ರೆ ಅಲ್ಲೊಂದು ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಬೇಕು. ಇಲ್ಲಿ ತನಕ ರೀಟ್ರೇಸ್ಮೆಂಟ್ ಆಯ್ತಾ ಕ್ಲೌಡ್ಗೆ, ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಈ ಕ್ಯಾಂಡಲ್ ಆಗಿರುತ್ತೆ ನಮಗೆ. ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಏನ್ ನೋಡ್ತಿದ್ರ, ಈ ಗ್ರೀನ್ ಕ್ಯಾಂಡಲ್ ಬಂದು ಕ್ಲೌಡ್ ರೀಟ್ರೇಸ್ಮೆಂಟ್ ವಿತ್ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಅಂತ ಕರಿತೀವಿ. ಸೊ ಎಕ್ಸಾಕ್ಟ್ಲಿ ಆ ಲೊಕೇಶನ್ ನಾನು ಎಂಟ್ರಿ ತಗೊಂತೀನಿ. ಈಗ ಒಂದು ಟ್ರೇಡಿಂಗ್ ಸಿಸ್ಟಮ್ ನ ನೀವು ಬಿಲ್ಡ್ ಮಾಡುವಾಗ ಎಂಟ್ರಿ ಒಂದೇ ಗೊತ್ತಿದ್ರೆ ಸಾಕ ನಿಮ್ಗೆ, ಎಲ್ಲಿ ಟಾರ್ಗೆಟ್ ಎಲ್ಲಿ ನನ್ನ ರಿಸ್ಕ್ ಇದೆ ಅಂತಾನೂ ಸಹ ನಾವು ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಅವಾಗೆ ಅದೊಂದನ್ನ ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಟ್ರೇಡಿಂಗ್ ಸ್ಟ್ರಾಟಜಿಗೂ ಟ್ರೇಡಿಂಗ್ ಸಿಸ್ಟಮ್ಗೂ ಇರೋ ವ್ಯತ್ಯಾಸ ಇದೇನೆ. ಟ್ರೇಡಿಂಗ್ ಸಿಸ್ಟಮ್ ಅಲ್ಲಿ 3 ಡಿಫೈನ್ಡ್ ಆಗಿರುತ್ತೆ. ನನ್ನ ಎಂಟ್ರಿಯಲ್ಲಿ, ನನ್ನ ರಿಸ್ಕ್ ಅಲ್ಲಿ, ನನ್ನ ರಿವಾರ್ಡ್ ಅಲ್ಲಿ 3 ನಾವ್ ಎಂಟ್ರಿ ಆಗೋ ಟೈಮಲ್ಲೇ 3ನ್ನ ಡಿಫೈನ್ ಮಾಡಿ ನಾವ್ ಎಂಟ್ರಿ ತಗೊಳ್ಳೋದನ್ನೇ ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಟ್ರೇಡಿಂಗ್ ಸ್ಟ್ರಾಟಜಿ ಅಂತಂದ್ರೆ ಇಲ್ಲಿ ಬೈ ಮಾಡ್ಬಿಟ್ಟಿದೀವಿ ಮತ್ತೆ ನೋಡ್ಕೊಳ್ಳೋಣ, ಫ್ಯೂಚರ್ ಅಲ್ಲಿ ಎಲ್ಲೋ ಒಂದು ಟಾರ್ಗೆಟ್ ನೋಡ್ಕೊಳ್ಳೋಣ, ಸ್ಟಾಪ್ ಲಾಸ್ ಮತ್ತೆ ನೋಡ್ಕೊಳ್ಳೋಣ ಅಂತ ಅಂದ್ರೆ ಅಲ್ಲಿ ಕ್ಲಾರಿಟಿ ಇರಲ್ಲ. ಓಕೆನಾ? ಸೊ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನಾನು ಎಂಟ್ರಿ ಏನೋ ಸಿಕ್ತಿಲ್ಲಿ, ಆದ್ರೆ ಈ ಎಂಟ್ರಿ ಸಿಕ್ಕಿದ್ಮೇಲೆ ಇದಕ್ಕೆ ಒಂದು ಲೋಯೆಸ್ಟ್ ಪಾಯಿಂಟ್ ಅಂತ ಇರತ್ತಾ. ಈ ಒಂದು ಲೋಯೆಸ್ಟ್ ಪಾಯಿಂಟ್ ಯಾವ್ದಿರುತ್ತೆ, ಈ ಬ್ರೇಕ್ಔಟ್ ನ ಮಾಡಿದಾಗ ಏನ್ ಈ ಕ್ಲೌಡ್ ಬ್ರೇಕ್ಔಟ್ ನ ನೋಡ್ತಿದ್ರ, ಈ ಕ್ಲೌಡ್ ಬಿಫೋರ್ ಬ್ರೇಕ್ಔಟ್ ಒಂದು ಪಾಯಿಂಟ್ ಇರುತ್ತೆ ನೋಡಿ. ಈ ಪಾಯಿಂಟ್ ಬಂದು ನನಗೆ ಲೋಯೆಸ್ಟ್ ಪಾಯಿಂಟ್ ಆಗಿರುತ್ತೆ ಅಂಡ್ ರೀಟ್ರೇಸ್ಮೆಂಟ್ ಬಂದು ಇಲ್ಲಿರುತ್ತೆ. ನನಗೆ ಈ ಕ್ಯಾಂಡಲ್ ನನಗೆ ರೀಟ್ರೇಸ್ಮೆಂಟ್ ಆಗಿರುತ್ತೆ. ಸೊ ಈಗ ಈ ಡಿಸ್ಟೆನ್ಸ್ ಏನಿದೆ, ಈ ಬ್ರೇಕ್ಔಟ್ ಕ್ಯಾಂಡಲ್ ಇಂದ ಹಿಡಿದು ಲೋಯೆಸ್ಟ್ ಪಾಯಿಂಟ್ ಡಿಸ್ಟೆನ್ಸ್ ಏನಿದೆ, ಇದಕ್ಕೆ 1:4 ತಗೊಂತೀವಿ. ಸೊ ಒಂದು ಟೈಮ್ ನಾನು ರಿಸ್ಕ್ ತಗೊಂಡ್ರೆ 4 ಪಟ್ಟು ನಾನು ರಿವಾರ್ಡ್ ನ ತಗೊಂತಾ ಇದ್ದೀನಿ. ಎಕ್ಸಾಕ್ಟ್ಲಿ ಈ ಕ್ಲೌಡ್ ರೀಟ್ರೇಸ್ಮೆಂಟ್ ಎಂಟ್ರಿ ನನ್ಗೆ ಇಲ್ಲಿರುತ್ತೆ ಅಂಡ್ ಲೋಯೆಸ್ಟ್ ಪಾಯಿಂಟ್ ಆಫ್ ದಟ್ ಮೂವ್. ನಾನು ಇನ್ನ ಕ್ವಶನ್ ಮಾಡ್ಬೋದು, ಸರ್ ಯಾಕೆ ನೀವು ಇದನ್ನ ಲೋಯೆಸ್ಟ್ ಪಾಯಿಂಟ್ ಆಗಿ ತಗೊಂಡ್ರಿ, ಈ ಲೋನ ತಗೊಂಡಿಲ್ಲ, ಈ ಲೋನ ತಗೊಂಡಿಲ್ಲ, ಈ ಲೋನ್ ತಗೊಂಡಿಲ್ಲ ಅಂತ. ನೋಡಿ ಸ್ನೇಹಿತರೆ, ಫೈನಲ್ ಲೋ ಅಂತ ಒಂದಿರುತ್ತೆ. ಯಾವ್ದಾದ್ರು ಒಂದು ಡೌನ್ ಟ್ರೆಂಡ್ ಎಂಡ್ ಆಗಿರೋ ಲೋ ಒಂದಿರುತ್ತೆ, ಅದನ್ನ ಫೈನಲ್ ಲೋ ಅಂತ ಕರಿತೀವಿ. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಕ್ಲೌಡ್ ಬ್ರೇಕ್ ಆಗೋಕ್ಕಿಂತ ಬಿಫೋರ್ ನನಗೆ ಪ್ರೈಸ್ ಈ ತರ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ ಬರ್ತಾ ಇದ್ದಾಗ ಇದು ಬಂದು ನನಗೆ ಫೈನಲ್ ಲೋಯೆಸ್ಟ್ ಪಾಯಿಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಮೂವ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ ನನಗೆ ಈ ಲೋಯೆಸ್ಟ್ ಪಾಯಿಂಟ್ ಇಲ್ಲಿರೋದ್ರಿಂದ ಸೊ ನಾನು ಅಲ್ಲಿಗೆ ರಿಸ್ಕ್ ನ ಇಡ್ತಾ ಇದ್ದೀನಿ. ಸೊ ನಂಗೆ ರಿಸ್ಕ್ ಎಷ್ಟಿದೆ, 27% ರಿಸ್ಕ್ ಇದೆ, 27% ರಿಸ್ಕ್. ರಿವಾರ್ಡ್ ನನಗೆ ಎಷ್ಟು ಹೇಳಿದೀನಿ, 4 ಪಟ್ಟು. ಅಗೇನ್ ಮತ್ತೆ ನಾನು ಇದನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಇಚಿಮುಕು ನಾವು ಲಾಂಗರ್ ಡ್ಯೂರೇಷನ್ಗೆ ಬಿಲ್ಡ್ ಮಾಡಿರುವಂತಹ ಸ್ಟ್ರಾಟಜಿ, ನಾಟ್ ಫಾರ್ ಸ್ಮಾಲರ್ ಟೈಮ್ ಫ್ರೇಮ್, ನಾಟ್ ಫಾರ್ ತುಂಬಾ ಕಡಿಮೆ ಟೈಮ್ ಫ್ರೇಮ್ಸ್ ಅಂತ ಕೊಡುವ ತುಂಬಾ ಕ್ವಿಕ್ ಪ್ರಾಫಿಟ್ಸ್ ನ ಬುಕ್ ಮಾಡಕ್ಕೆ ಬಂದಿರುವಂತಹ ಸ್ಟ್ರಾಟಜಿ ಅಲ್ಲ, ಟ್ರೇಡಿಂಗ್ ಸಿಸ್ಟಮ್ ಅಲ್ಲ. ಇದು ಲಾಂಗರ್ ಡ್ಯೂರೇಷನ್ಗೆ ಬಿಲ್ಡ್ ಮಾಡಿರುವಂತಹ ಸ್ಟ್ರಾಟಜಿ ಅಥವಾ ಸಿಸ್ಟಮ್. ಸೊ ಇದಕ್ಕೆ ಎಕ್ಸಾಕ್ಟ್ಲಿ ನೀವು ಅಬ್ಸರ್ವ್ ಮಾಡಿ, ನಮ್ಮ ಸ್ಟಾಪ್ ಲಾಸ್ ಎಲ್ಲೇ ಆಗ್ಲಿ ಇಟ್ಟಾಗಿಲ್ಲ ನೋಡಿ. ಮ್ಯಾಜಿಕ್ ಏನಂದ್ರೆ ಎಷ್ಟೊಂದ್ಸಲಿ ಆ ಲೊಕೇಶನ್ ಹತ್ರ ಬಂದಿದೆ ಸ್ಟಾಕ್, ಅದು VDL ಅನ್ನೋ ಸ್ಟಾಕ್ ಆ ಲೊಕೇಶನ್ ಹತ್ರ ಮಲ್ಟಿಪಲ್ ಟೈಮ್ಸ್ ಬಂದಿದೆ. ಆದ್ರೆ ನಮ್ಮ ಏನ್ ಫೈನಲ್ ಲೋ ಇದೆ ಇದು ಪ್ರೊಟೆಕ್ಟ್ ಆಗಿದೆ ನೋಡಿ, ಕ್ಲೀನ್ ಆಗಿ ನಮ್ಗೆ ಆ ಲೆವೆಲ್ ಅಂತ ಪ್ರೊಟೆಕ್ಟ್ ಆಗಿದೆ. ಅಂಡ್ ಇಲ್ಲಿ ಈಕ್ವಿಟಿ ಅಗೇನ್ ಪೇಷನ್ಸ್ ಇರಬೇಕು ನಮ್ಗೆ ಈಕ್ವಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ. ಅವಾಗ ನೋಡಿ ನಮ್ಗೆ 1:4 ನಾವೇನ್ ರಿವಾರ್ಡ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, 1:4 ರಿವಾರ್ಡ್ ನಮ್ಗೆ ನೀಟಾಗಿ ಇಲ್ಲಿ ಸಿಕ್ಕಿದೆ. ಇವಾಗ ರಿಸ್ಕ್ ಅಂಡ್ ರಿವಾರ್ಡ್ ವೈಸ್ ನೀವು ನೋಡಿದಾಗ ಡೌನ್ ಹೋದ್ರೆ 27% ರಿಸ್ಕ್ ಇದೆ, ಅಪ್ ಬಂದ್ರೆ 112% ನನಗೆ ರಿವಾರ್ಡ್ ಅನ್ನೋದು ಸಿಗ್ತಾ ಇದೆ ಈ ಸ್ಟಾಕ್ ಅಲ್ಲಿ. ಅಂದ್ರೆ ಡೌನ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಫಸ್ಟ್ ಕ್ಲೌಡ್ ಬ್ರೇಕ್ಔಟ್ ಆಗ್ಬೇಕು, ಅಲ್ಲಿಂದ ನಮಗೆ ಡಿಮ್ಯಾಂಡ್ ಅಥವಾ ಬಯಸ್ ಸ್ಟಾರ್ಟ್ ಆಗ್ತಾರೆ ಅಂತ ಅರ್ಥ. ಸೊ ಅದೇ ಟೈಮಲ್ಲಿ ನಮಗೆ ಟೆಂಕೆನ್ಸನ್ ಕಿಜಿನ್ಸನ್ ಗಿಂತ ಮೇಲ್ಗಡೆ ಇರಬೇಕು, ಕ್ಲೌಡ್ ಹತ್ರ ರೀಟ್ರೇಸ್ ಆಗ್ಬೇಕು. ಸೊ ಅವಾಗ ನಾವು ಎಂಟ್ರಿ ತಗೊಂತೀವಿ ಫಸ್ಟ್ ಬೈಯಿಂಗ್ ಕ್ಯಾಂಡಲ್. ಅಲ್ಲಿಂದ ಈ ತರ ಒಂದು ಬಿಗ್ ಮೂವ್ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂದ್ರೆ 1:4 ರಿವಾರ್ಡ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ನನಗೆ ಇನ್ನೊಂದು ಸ್ಟಾಕ್ ಅಲ್ಲಿ ತೋರಿಸ್ಕೊಡ್ತೀನಿ. ಸಿಎಟ್ ಅನ್ನೋ ಸ್ಟಾಕ್ 2024 ಅಲ್ಲಿ ನಮ್ಗೆ ಯಾವ್ದೋ ಒಂದು ಬಿಹೇವಿಯರ್ ಸಿಕ್ಕಿದೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಸೊ ಈಗ ಲಾಸ್ಟ್ ಇಯರ್ ಅಲ್ಲಿ ಸಿಎಟ್ ಏನಾಗ್ತದೆ, ನಮಗೆ ಲೋಯರ್ ಲೋ, ಲೋಯರ್ ಹೈ, ಅಗೇನ್ ಲೋಯರ್ ಲೋ, ಪುಲ್ ಬ್ಯಾಕ್, ಲೋಯರ್ ಲೋ. ಸೊ ನಮಗೆ ಕಂಟಿನ್ಯೂಷನ್ ಆಫ್ ದ ಡೌನ್ ಟ್ರೆಂಡ್ ಅನ್ನೋದು ಹೋಗ್ತಾ ಇದೆ. ಸೊ ಇದು ಹೆಲ್ದಿ ಸೈನ್. ಆಕ್ಚುಲಿ ಸ್ಟಾಕ್ ಕಂಟಿನ್ಯೂಸ್ ಬೈ 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 ಹೋಗ್ತಾನೆ ಇದೆ ಅಂದ್ರೆ ಯಾರಿಗಾದ್ರೂ ಇಲ್ಲಿ ಭಯ ಆಗುತ್ತೆ ಯಾವಾಗ ಬಿದ್ದೋಗುತ್ತೋ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಸ್ಟಾಕ್ ಕಂಟಿನ್ಯೂಸ್ ಆಫ್ ದ ಡೌನ್ ಟ್ರೆಂಡ್ ಸ್ಟ್ರಕ್ಚರ್ ಬಂದು ಫ್ರೆಶ್ ಬ್ರೇಕ್ಔಟ್ ಕೊಟ್ಟಾಗ ಅಲ್ಲಿ ಬುಲ್ಸ್ ಕನ್ಫರ್ಮೇಶನ್ ಅಥವಾ ಅಲ್ಲಿಂದ ಫ್ರೆಶ್ ಬೈಯಿಂಗ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈಗ ನೀವು ಅಬ್ಸರ್ವ್ ಮಾಡಿ, ಈ ಕ್ಯಾಂಡಲ್ ನಮ್ಗೆ ಏನಾಗಿದೆ, ನಮ್ಗೆ ಬ್ರೇಕ್ಔಟ್ ಕೊಟ್ಟಿದ್ದಾನೆ, ಇಚಿಮುಕುನ ಬ್ರೇಕ್ಔಟ್ ಕೊಟ್ಟಿದ್ದಾನೆ. ಸೊ ಯಾವಾಗ ಬ್ರೇಕ್ಔಟ್ ಕೊಟ್ಟ ಇಚಿಮುಕು ಕ್ಲೌಡ್ ಬ್ರೇಕ್ಔಟ್, ಅದಾದ್ಮೇಲೆ ನಾವು ಆ ಟೈಮಲ್ಲಿ ಟೆಂಕೆನ್ಸನ್ ಕಿಜಿನ್ಸನ್ ಗಿಂತ ಮೇಲ್ಗಡೆ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ನೀವು ಅಬ್ಸರ್ವ್ ಮಾಡಿ, ಇಫ್ ಇನ್ ಕೇಸ್ ಆ ಲೊಕೇಶನ್ ಇದೆಯಾ ಅಂತ ನಾನು ಜಸ್ಟ್ ತೋರಿಸ್ಕೊಡ್ತೀನಿ ನೋಡಿ. ಯಾವ ಕ್ಯಾಂಡಲ್ ಎಕ್ಸಾಕ್ಟ್ಲಿ ನಮಗೆ ಬ್ರೇಕ್ಔಟ್ ಕೊಟ್ಟಿರೋದು, ಈ ಕ್ಯಾಂಡಲ್. ಸೊ ಈ ಕ್ಯಾಂಡಲ್ ನಮಗೆ ಈ ಬ್ಲೂ ಲೈನ್ ಏನಿದೆ, ಈ ರೆಡ್ ಲೈನ್ ಗಿಂತ ಮೇಲ್ಗಡೆ ಇದೆ, ಅಂದ್ರೆ ಟೆಂಕೆನ್ಸನ್ ಅನ್ನೋದು ಕಿಜಿನ್ಸನ್ ಮೇಲ್ಗಡೆ ಇದೆ. ಸೊ ಯಾವಾಗ ನಮ್ಗೆ ಈ ತರ ಒಂದು ಬಿಹೇವಿಯರ್ ಸಿಗುತ್ತೋ ನಮ್ಗೆ ಇಲ್ಲಿ ಕನ್ಫರ್ಮೇಶನ್ ಆಯ್ತು ಬೇರಿಂದ ಬುಲ್ ಶಿಫ್ಟ್ ಆಗಿದೆ ಅಥವಾ ಬುಲ್ ರನ್ ಸ್ಟಾರ್ಟ್ ಆಗುತ್ತೆ ಅಂತ ನಮ್ಗೊಂದು ಕನ್ಫರ್ಮೇಶನ್ ಸಿಕ್ತು. ಆದ್ರೆ ಇಮಿಡಿಯೇಟ್ ಆಗಿ ಎಂಟ್ರಿ ತಗೊಂತೀವ, ಡೆಫಿನೆಟ್ಲಿ ಇಲ್ಲ. ಯಾವಾಗ ನಿಮ್ಗೆ ಈ ತರ ಬ್ರೇಕ್ಔಟ್ ಸಿಗ್ತಾ ಫಸ್ಟ್ ಕೆಲಸ ನೀವು ಮಾಡ್ಬೇಕಾಗಿರೋದು ಆ ಲೋಯೆಸ್ಟ್ ಪಾಯಿಂಟ್ ನ ಮಾರ್ಕ್ ಮಾಡ್ಬಿಡಿ. ಆ ಪರ್ಟಿಕ್ಯುಲರ್ ಮೂವ್ ಏನಿದೆ ಅದರ ಒಂದು ಲೋಯೆಸ್ಟ್ ಪಾಯಿಂಟ್ ನ ಮಾರ್ಕ್ ಮಾಡಿ. ಅದಾದ್ಮೇಲೆ ಕ್ಲೌಡ್ ರೀಟ್ರೇಸ್ಮೆಂಟ್ ಗೋಸ್ಕರ ವೆಯ್ಟ್ ಮಾಡಿ. ಈಗ ನೀವೆಲ್ಲ ಅಬ್ಸರ್ವ್ ಮಾಡಿ, ಕ್ಲೌಡ್ ರೀಟ್ರೇಸ್ಮೆಂಟ್ ಇಲ್ಲಾಗಿದೆ. ಏನು ಪ್ರೈಸು ಇಲ್ಲಿಂದ ಹಿಡಿದು ಇಲ್ಲಿ ತನಕ ಅಪ್ಪೋಯ್ತು, ಒಂದು ರ್ಯಾಲಿ ಕೊಡ್ತು, ಆಮೇಲೆ ಕ್ಲೌಡ್ ಹತ್ರ ರೀಟ್ರೇಸ್ಮೆಂಟ್ ಬಂದು ಎಕ್ಸಾಕ್ಟ್ಲಿ ನಮಗೆ ಈ ಒಂದು ಲೊಕೇಶನ್ಲಿ
ಒಂದು ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಈ ಬೈಯಿಂಗ್ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ನಾವು ಎಂಟ್ರಿ ತಗೊಂತೀವಿ. ಏನ್ ನಾವು ಫೈನಲ್ ಲೋ ಮಾರ್ಕ್ ಮಾಡ್ಕೊಂಡಿದೀವಲ್ವಾ, ಈ ಫೈನಲ್ ಲೋನ ನಾವು ಸ್ಟಾಪ್ ಲಾಸ್ ಆಗಿ ಪ್ಲೇಸ್ ಮಾಡ್ಕೊಂತೀವಿ. ಅದು ಹೇಗೆ ಅಂತಂದ್ರೆ, ಈಗ ನೀವು ಅಬ್ಸರ್ವ್ ಮಾಡಿ, ಎಕ್ಸಾಕ್ಟ್ಲಿ ನಾನು ಈ ಲೊಕೇಶನ್ ನಾನು ಎಂಟ್ರಿ ತಗೊಂತೀನಿ, ಈ ಲೊಕೇಶನ್ ನಾನು ಸ್ಟಾಪ್ ಲಾಸ್ ಇಟ್ಕೊಂತೀನಿ. ರಿವಾರ್ಡ್ ಡೈರೆಕ್ಟ್ ಆಗಿ ನಾವಿಲ್ಲಿ 1:4 ಅಂತ ಹೋಗ್ತೀವಿ. ಸೊ ಈ ಒಂದು ಸ್ಟ್ರಾಟಜಿನಲ್ಲಿ ನೋಡಿ, ಇವತ್ತಿಗೂ ಇದು ಯಾವುದೇ ತರದ ಎಸ್ ಎಲ್ ಇಟ್ಟಾಗಿಲ್ಲ. ಅಂಡ್ 1:4 ನಾವು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂತೀವಿ. ಎಕ್ಸಾಕ್ಟ್ಲಿ ನಾವ್ ಇಲ್ಲಿ ನೋಡೋದಾದ್ರೆ ಆಲ್ಮೋಸ್ಟ್ ನಮಗೆ 1:2.5 ಅನ್ನೋದು ಟಾರ್ಗೆಟ್ ಕೊಟ್ಟಿದ್ದಾನೆ. 36% ಆಲ್ರೆಡಿ ರಿವಾರ್ಡ್ ಕೊಟ್ಟು ಅಲ್ಲಿಂದ ವಾಪಸ್ ಬರ್ತಾ ಇದ್ದಾನೆ. ಈಗ ಈ ಸ್ಟಾಕ್ ಬೇಕಿದ್ರೆ ಇಷ್ಟು ಡೌನ್ ಬಂದಿರೋದು ಇನ್ನೊಂದು ಕ್ಯಾಂಡಲ್ ಬಂದು ಬ್ರೇಕ್ ಡೌನ್ ಮಾಡ್ಬಿಡ್ಬೋದಿತ್ತು. ಅರ್ಥ ಆಗ್ತಿದ್ಯಾ? ಆದ್ರೆ ಅವ್ನು ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ, ಈ ಬುಲ್ಸ್ ಏನ್ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಇವರೆಲ್ಲ, ಇಲ್ಲಿ ಪ್ರೈಸ್ ನ ಇನ್ನೂ ಡೌನ್ ಹೋಗ್ಬಿಟ್ರೆ ಏನ್ ಆ ಬುಲ್ ಎಂಟರ್ ಆಗಿರ್ತಾನಲ್ವಾ ಅವನಿಗೂ ಸಹ ಲಾಸ್ ಆಗಕ್ಕೆ ಶುರುವಾಗುತ್ತೆ. ಅದರಿಂದ ಈ ಫೈನಲ್ ಲೋನ ಪ್ರೊಟೆಕ್ಟ್ ಮಾಡ್ಕೊಂತಾರೆ. ಮೋಸ್ಟ್ ಆಫ್ ದ ಕೇಸಸ್ ನಾವು ಫೈನಲ್ ಲೋ ಇಚ್ಚಿಮುಕ್ಕು ಬ್ರೇಕ್ಔಟ್ ಆದ್ಮೇಲೆ ಏನ್ ಕರಿತೀವಿ, ಆ ಲೋಸ್ ಅನ್ನೋದು ಸುಮಾರು ಸಲ ನಮ್ಗೆ ಪ್ರೊಟೆಕ್ಟ್ ಆಗಿರುತ್ತೆ. ಈಗ ನೀವು ನೋಡೋದಾದ್ರೆ ಇಲ್ಲಿ ನಮ್ಗೆ ಏನ್ ಸಿಗ್ತಾ ಇದೆ ನೋಡಿ, ಕಂಟಿನ್ಯೂಷನ್ ಆಫ್ ದ ಹೈಯರ್ ಹೈ ಸಿಕ್ತು, ಮತ್ತೆ ನಮಗೆ ಹೈಯರ್ ಲೋ ಸಿಕ್ತು, ಅಗೇನ್ ಫರ್ದರ್ ಹೈಯರ್ ಹೈ ಸಿಕ್ತು. ಈಗ 1:2 ರಿವಾರ್ಡ್ ಬಂದಾಗ 50% ರಿಲೀಸ್ ಮಾಡ್ಕೊಂಡು ಫೈನ್. ಇಫ್ ಇಲ್ಲ ಸರ್ ನಾನು ಒರಿಜಿನಲ್ ಟಾರ್ಗೆಟ್ ಗೆ ವೇಟ್ ಮಾಡ್ತೀನಿ ಅಂತಂದ್ರೆ, ಇಟ್ಸ್ ಅಗೇನ್ ಏನ್ ಹೇಳಿದೆ ನಮಗೆ, ಗೇಮ್ ಆಫ್ ಪೇಷನ್ಸ್. ನೀವು ವೇಟ್ ಮಾಡ್ಬೇಕು ಎಲ್ಲಿ ತನಕ ಅದು 1 ಇಯರ್, 1.5 ಇಯರ್, 2 ಇಯರ್ಸ್, 3 ಇಯರ್ಸ್ ಏನ್ ಟರ್ಮ್ ಇದೆ. ಯೂಶಲಿ ಯಾವ್ದೋ ಒಂದು ಗ್ಯಾಪ್ ಅಲ್ಲಿ ಬುಲ್ ರನ್ ಅಂತ, ಬುಲ್ ರ್ಯಾಲಿ ಅಂತ ಬಂದ್ಬಿಡುತ್ತೆ. ಸೊ ಆ ರ್ಯಾಲಿ ಬರೋ ತನಕ ನಾವೇನ್ ಮಾಡ್ಬೇಕಾಗಿರುತ್ತೆ, ವೇಟ್ ಮಾಡ್ಬೇಕಾಗಿರುತ್ತೆ. ಸೊ ನಿಮ್ಗೆ ಒಂದು ಟ್ರೇಡಿಂಗ್ ಸಿಸ್ಟಮ್ ನ ನೀವು ಫಾಲೋ ಮಾಡುವಾಗ ಮೇಜರ್ಲಿ ನಿಮ್ಗೆ ಕ್ಲಾರಿಟಿ ಇರಬೇಕು. ನನ್ನ ಎಂಟ್ರಿಯಲ್ಲಿ ಸೊ ನಿಮ್ ಎಂಟ್ರಿ ಕ್ಲಾರಿಟಿ ಇದೆ, ನನ್ನ ರಿಸ್ಕ್ ಅಲ್ಲಿ ನಿಮ್ ರಿಸ್ಕ್ ಕ್ಲಾರಿಟಿ ಇದೆ, ನನ್ನ ರಿವಾರ್ಡ್ ಅಲ್ಲಿ ನಿಮ್ ರಿವಾರ್ಡ್ ಕ್ಲಾರಿಟಿ ಇದೆ. ಸೊ ಈ 3 ಕ್ಲಾರಿಟಿ ಇದ್ದಾಗ ನೀವು ಆ ಸಿಸ್ಟಮ್ ನ ಕಿಪ್ ಆನ್ ಫಾಲೋ ಮಾಡ್ತಾ ಇರ್ಬೇಕು. ಅದಕ್ಕೆ ಅಂತ ಒಂದು ರೂಲ್ಸ್ ಇದೆಯಲ್ವಾ, ಎಂಟ್ರಿ ರೂಲ್ ಇದು, ಎಕ್ಸಿಟ್ ರೂಲ್ ಇದು, ಸ್ಟಾಪ್ ಲಾಸ್ ರೂಲ್ ಇದು ಅಂತ ಹೇಳ್ಬಿಟ್ಟು. ಸೊ ರೂಲ್ಸ್ ನ ಕಿಪ್ ಆನ್ ಫಾಲೋ ಮಾಡೋದನ್ನೇ ನಾವು ಮಾರ್ಕೆಟ್ ಅಲ್ಲಿ ಡಿಸಿಪ್ಲೈನ್ ಅಂತ ಕರಿತೀವಿ. ಸೊ ಅದರಲ್ಲಿ ಈಕ್ವಿಟಿನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಮಗೆ ಸೇಫ್ಟಿ ಅನ್ನೋದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಮಾರ್ಕೆಟ್ ಅಲ್ಲಿ. ಓಕೆನಾ? ಸೊ ಇಷ್ಟು C8 ಸ್ಟಾಕ್ ನ ಒಂದು ಇಚ್ಚಿಮುಕ್ಕು ಟ್ರೇಡಿಂಗ್ ಸ್ಟ್ರಾಟಜಿ ಏನು ನಾವು ಬೈಯಿಂಗ್ ಆಪರ್ಚುನಿಟಿ. ಅದೇ ರೀತಿ ಕಾನ್ಕರ್ ಅನ್ನೋ ಸ್ಟಾಕ್ ಅಲ್ಲೂ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಇಲ್ಲಿ ಅಬ್ಸರ್ವ್ ಮಾಡಿ, ಕಾನ್ಕರ್ ಅನ್ನೋ ಸ್ಟಾಕ್ ನಮ್ಗೆ ಏನಾಗಿದೆ, ಎಕ್ಸಾಕ್ಟ್ಲಿ ಈ ಒಂದು ಲೊಕೇಶನ್ ನಮಗೆ ಕ್ಲೌಡ್ ಬ್ರೇಕ್ಔಟ್ ಅನ್ನು ಸಿಗ್ತಾ ಇದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಇಲ್ಲಿ ತನಕ ನೋಡಿ ರಿಟ್ರೇಸ್ಮೆಂಟ್ ಆಗಿದೆ. ಫೈನಲ್ ಲೋ ಬಂದು ನನಗೆ ಈ ಲೊಕೇಶನ್ ಇದೆ. ಅರ್ಥ ಆಯ್ತಾ? ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನಾನು ಫೈನಲ್ ಲೋ ಈ ಒಂದು ಏನ್ ಸಪ್ಲೈ ಝೋನ್ ಕಾನ್ಕರ್ ಅನ್ನೋ ಸ್ಟಾಕ್ ಈ ತರ ಒಂದು ಕಂಟಿನ್ಯೂಸ್ ನಾಬ್ದ ನೋಡಿ, ಇಲ್ಲಿ ಬ್ರೇಕ್ ಡೌನ್ ಮಾಡ್ದ ಕ್ಲೌಡ್ ನ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ ಅಂಡ್ ಫೈನಲ್ ಲೋ. ಸೊ ಇದ್ರ ನಮಗೆ ಕಂಟಿನ್ಯೂಷನ್ ಆಫ್ ದ ಡೌನ್ 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 ಅಂತ ಸ್ಟಾಕ್ ಬರ್ತಾ ಇದೆ. ಕರೆಕ್ಟ್ ಅಲ್ವಾ? ಸೊ ಬಂದ್ಮೇಲೆ ಒಂದು ಹಂತಕ್ಕೆ ನಮಗೆ ಇಚ್ಚಿಮುಕ್ಕು ಕ್ಲೌಡ್ ನ ಬ್ರೇಕ್ಔಟ್ ಮಾಡ್ಬಿಟ್ಟ. ಅವಾಗ ನಮ್ಗೆ ಕನ್ಫರ್ಮೇಶನ್ ಆಗುತ್ತೆ ಸ್ಟಾಕ್ ಒಂದು ಬುಲ್ಸ್ ಕಂಟ್ರೋಲ್ಗೆ ಶಿಫ್ಟ್ ಆಗಿದೆ ಅಂತ. ಸೊ ಒಂದು ಬುಲ್ಸ್ ಶಿಫ್ಟ್ ಆದ್ಮೇಲೆ ನಾವು ವೆಯ್ಟ್ ಮಾಡ್ತೀವಿ ಕ್ಲೌಡ್ ರಿಟ್ರೇಸ್ಮೆಂಟ್ ವಿತ್ ಫಸ್ಟ್ ಬಾಯಿಂಗ್ ಕ್ಯಾಂಡಲ್. ಎಕ್ಸಾಕ್ಟ್ಲಿ ನಮಗೆ ಇಲ್ಲಿ ಬ್ರೇಕ್ಔಟ್ ಆದ್ಮೇಲೆ ರಿಟ್ರೇಸ್ಮೆಂಟ್ ಆಗ್ತಾ ಆಗ್ತಾ ಫಸ್ಟ್ ಬಾಯಿಂಗ್ ಕ್ಯಾಂಡಲ್ ನನಗೆ ಈ ಕ್ಯಾಂಡಲ್ ಆಗಿರುತ್ತೆ. ಸೊ ನಾನು ಈ ಕ್ಯಾಂಡಲ್ ಅಲ್ಲಿ ಕ್ಲೋಸಿಂಗ್ ಅಲ್ಲಿ ಎಂಟ್ರಿ ತಗೊಂತೀನಿ. ನೋಡಿ, ಆ ಕ್ಯಾಂಡಲ್ ಲೋನೇ ನಾನು ಸ್ಟಾಪ್ ಲಾಸ್ ಆಗಿ ಹೇಳ್ಬೋದು ನಿಮ್ಗೆ. ಬಟ್ ಆ ಕ್ಯಾಂಡಲ್ ಲೋಗೆ ಸ್ಟಾಪ್ ಲಾಸ್ ಹೇಳಿದ್ರೆ ನೆಕ್ಸ್ಟ್ ಒಂದು 3-4 ದಿನದಲ್ಲಿ ಏನ್ ಪ್ರಾಫಿಟ್ ಬರುತ್ತೆ ಅಷ್ಟಕ್ಕೆ ನಾನು ಟಾರ್ಗೆಟ್ ಕೊಡ್ಬೇಕಾಗಿರುತ್ತೆ. ಯಾಕೆ ಅಂತಂದ್ರೆ ಆ ಕ್ಯಾಂಡಲ್ ಲೋ ಇದಾದ್ಮೇಲೆ ಮತ್ತೆ ಆದ್ರೂ ಬ್ರೇಕ್ ಡೌನ್ ಮಾಡಬಹುದು. ಬಟ್ ಈ ಫೈನಲ್ ಲೋ ಇರತ್ತಲ್ವಾ, ಇದನ್ನ ಬ್ರೇಕ್ ಡೌನ್ ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ತರ ಒಂದು ಸಿಸ್ಟಮ್ ನ ಡೆವಲಪ್ ಮಾಡ್ಕೊಂತೀವಿ. ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನಮ್ ಎಂಟ್ರಿ ಇದೆ, ಸ್ಟಾಪ್ ಲಾಸ್ ಬಂದು ಈ ಫೈನಲ್ ಲೋ ಇಟ್ಕೊಂತೀವಿ. ಅಂಡ್ ಮೋರ್ ಓವರ್ ಇಚ್ಚಿಮುಕ್ಕು ಬಿಟ್ ಲಾಂಗರ್ ಬಿಗ್ಗರ್ ಸ್ಟಾಪ್ ಲಾಸಸ್ ಇರುತ್ತೆ, ಬಟ್ ಟಾರ್ಗೆಟ್ಸು ಫರ್ದರ್ ಇನ್ನೂ ದೊಡ್ಡ ಸ್ಟಾಪ್ ಟಾರ್ಗೆಟ್ಸ್ ಇರುತ್ತೆ ನಮಗೆ. ಅಂಡ್ ಲಾಂಗ್ ಡ್ಯೂರೇಷನ್ ಹೋಲ್ಡ್ ಮಾಡ್ತೀವಿ ಇಚ್ಚಿಮುಕ್ಕನ್ನ ಬೇಸ್ ಆಗಿ ಇಟ್ಕೊಂಡು. ನೀವು ಅಬ್ಸರ್ವ್ ಮಾಡಿ, 1:4 ಟಾರ್ಗೆಟ್ ನಾವು ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರಬೇಕಾಗಿರುತ್ತೆ. ಸೊ ಎಕ್ಸಾಕ್ಟ್ಲಿ 1:4 ಟಾರ್ಗೆಟ್. ಈಗ ಸುಮಾರು ಜನ ಹೇಳ್ತಾರಲ್ವಾ, ಸರ್ ನಾನು 50 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಸರ್, ಈಗ 100 ರೂಪಾಯಿ ಆಗೋಯ್ತು ಸ್ಟಾಕ್ ವ್ಯಾಲ್ಯೂ. ಸರ್ ನಾನು ಆ 200 ರೂಪೀಸ್ ಅಲ್ಲಿ ಬೈ ಮಾಡಿದೆ, ಟಾಟಾ ಮೋಟರ್ಸ್ 200 ರೂಪೀಸ್ ಬೈ ಮಾಡಿದೆ, ಇವಾಗ ಅದಿದೆ ಸರ್ 600 ರೂಪೀಸ್ ಅಥವಾ 800 ರೂಪೀಸ್ ಅಲ್ಲಿ. ಸೊ ಈ ಒಂದು ರ್ಯಾಲಿ ಇರುತ್ತಲ್ವಾ, ರ್ಯಾಲಿ ಬುಲ್ ರನ್ ಬಂದಾಗ ತಾನೇ ಅಷ್ಟೊಂದು ಬಿಗ್ ರ್ಯಾಲಿ ಅನ್ನೋದು ಕ್ರಿಯೇಟ್ ಆಗೋದು. ಆ ರ್ಯಾಲಿನ ಕ್ಯಾಪ್ಚರ್ ಮಾಡಕ್ಕೆ ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಸಿಸ್ಟಮ್ ಇದೆ ಅಂತಂದ್ರೆ ಅದು ಇಚ್ಚಿಮುಕ್ಕು ಅಂತಾನೆ ಹೇಳ್ಬೋದು. ಬುಲ್ ರನ್ ನ ಕ್ಯಾಪ್ಚರ್ ಮಾಡ್ತೀವಿ ಮಾರ್ಕೆಟ್ ಅಲ್ಲಿ. ಆ ಬುಲ್ ರನ್ ಕನ್ಫರ್ಮೇಶನ್ ಇಚ್ಚಿಮುಕ್ಕನೇ ಕೊಡುತ್ತೆ, ಬುಲ್ ರನ್ ಕಂಟಿನ್ಯೂಷನ್ ಇಚ್ಚಿಮುಕ್ಕನೇ ಕೊಡುತ್ತೆ. ಸೊ ಇದಿಷ್ಟು ಅದೇ ನೋಡ್ಕೊಳ್ಳೋದ್ರಿಂದ ನಾವು ಈಸಿಯಾಗಿ ಈ ತರ ಒಂದು ಟ್ರೇಡ್ಸ್ ನ ಐಡೆಂಟಿಫೈ ಮಾಡ್ಬೋದು. ಈಗ ಕ್ವಶನ್ ಆಗಿ ಇನ್ನು, ಈಗ ಕಾನ್ಕರ್ ಅನ್ನೋ ಸ್ಟಾಕು ಈ ಒಂದು ಪರ್ಟಿಕ್ಯುಲರ್ ಡೇ, ಈ ಡೇ ನೋಡೋದಾದ್ರೆ ನನಗೆ ಸ್ಪೆಸಿಫೈಡ್ ಡೇ 11ನೇ ತಾರೀಕು ಮೇ 2023. ಈ ಪರ್ಟಿಕ್ಯುಲರ್ ಡೇ ಥೌಸಂಡ್ಸ್ ಆಫ್ ಸ್ಟಾಕ್ಸ್ ಅಲ್ಲಿ ಈ ಸ್ಟಾಕ್ ಬ್ರೇಕ್ಔಟ್ ಸಿಕ್ಕಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಈ ಸ್ಟಾಕ್ ಅಲ್ಲಿ ಈಗ ನಾನು 1000 ಸ್ಟಾಕ್ ಇದೆ, ಇಲ್ಲ ಒಂದು 500 ಸ್ಟಾಕ್ ಇದೆ, ನಿಫ್ಟಿ ಫೈನಲ್ ಸ್ಟಾಕ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ನಿಫ್ಟಿ ಫೈನಲ್ ಬಂದಿರೋ ಸ್ಟಾಕ್ 500 ಸ್ಟಾಕ್ ಚೆಕ್ ಮಾಡಿದ್ರೆ ಮಾತ್ರ ನಂಗೆ ಸ್ಟಾಕ್ ಸಿಗುತ್ತೆ. ಬಟ್ ಈಗಿರೋ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ, ಈಗಿರೋ ಟೆಕ್ನಾಲಜಿ ಡ್ರಿವೆನ್ ಏನ್ ಈಗ ನಾವು ಇದೀವಿ, ಈ ತರ ಒಂದು ಸಿಚುವೇಶನ್ ಅಲ್ಲಿ ಇನ್ನು ನಾನು ಒಂದೊಂದೇ ಸ್ಟಾಕ್ ಇಚ್ಚಿಮುಖ ಹಾಕೊಂಡು 500 ಸ್ಟಾಕ್ ಚೆಕ್ ಮಾಡ್ತೀನಿ ಅಂತಂದ್ರೆ ಅದು ಇಂಪಾಸಿಬಲ್. ಸೊ ಅದಕ್ಕೋಸ್ಕರ ನಾವು ಸ್ಕ್ಯಾನರ್ ನ ಬಿಲ್ಡ್ ಮಾಡ್ತೀವಿ. ಸ್ಕ್ಯಾನರ್ ನ ಹೇಗೆ ಬಿಲ್ಡ್ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಅಗೇನ್ ನಾನು ನಿಮ್ಗೆ ಫಸ್ಟ್ ಇಂದ ತೋರಿಸ್ಕೊಡ್ತೀನಿ ಯಾವ ತರ ಬಿಲ್ಡ್ ಮಾಡ್ತೀವಿ ಸ್ಕ್ಯಾನರ್ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಏನ್ ಮಾಡ್ತೀವಿ, ನಾವು ಒಂದು ಹೊಸ ಟ್ಯಾಬ್ ನ ಓಪನ್ ಮಾಡಿ
ಚಾರ್ಟಿಂಗ್ ಅಂತ ಟೈಪ್ ಮಾಡಿ ಗೂಗಲ್ ಅಲ್ಲಿ. ಸೊ ಚಾರ್ಟಿಂಗ್ ಅನ್ನುವಂತ ಒಂದು ಏನ್ ಪ್ಲಾಟ್ಫಾರ್ಮ್ ಇದೆ ಇದು ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಎರಡೇ ಟೂಲ್ಸ್ ನ ಯೂಸ್ ಮಾಡೋದು, ಒಂದು ಬಂದು ಕ್ರಿಯೇಟ್ ಸ್ಕ್ಯಾನ್, ಇನ್ನೊಂದು ಬಂದು ಸ್ಕ್ಯಾನ್ಸ್ ಅಂತ. ಸೊ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ಸಹ ಹೇಳ್ತೀನಿ. ಸೊ ಕ್ರಿಯೇಟ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲೊಂದು ಪ್ಲಸ್ ಸಿಂಬಲ್ ಬರುತ್ತೆ. ಇಲ್ಲಿ ನೋಡಿ ಇಲ್ಲಿ ಏನ್ ಪ್ಲಸ್ ಸಿಂಬಲ್ ಕಾಣಿಸ್ತಾ ಇದೆ, ಈ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನಾವು ಕಂಡೀಷನ್ಸ್ ನ ಆಡ್ ಮಾಡ್ತೀವಿ. ಅದು ಹೇಗೆ ಅಂತಂದ್ರೆ ಲೆಟ್ಸ್ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಫಸ್ಟ್ ನನಗೆ ಏನ್ ಬೇಕು, ಕ್ಲೋಸ್ ಕ್ರಾಸ್ಡ್ ಎಬೋ ಕ್ಲೌಡ್ ಬೇಕು, ಕರೆಕ್ಟ್ ಅಲ್ವಾ? ಇವತ್ತಿನ ಕ್ಲೋಸ್ ಅನ್ನೋದು ಕ್ಲಾಸ್ಡ್ ಅಬೌವ್ ಇಚಿಮುಕು ಕ್ಲೌಡ್ ಬೇಕು ನನಗೆ. ಇಚಿಮುಕು ಕ್ಲೌಡ್ ಟಾಪ್ ಅಂತ ಕರಿತೀವಿ. ಡೈಲಿ ಕ್ಲೋಸ್ ಕ್ರಾಸ್ಡ್ ಅಬೌವ್ ಇಚಿಮುಕು ಟಾಪ್ ಅಂತ ತಗೊಂಡೆ ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ನನಗೆ ಏನ್ ಬೇಕು, ಅದೇ ಟೈಮ್ಗೆ ಆ ಕ್ಯಾಂಡಲ್ ಏನಿರುತ್ತೆ ಕ್ಯಾಂಡಲ್ ಬಂದು ನನಗೆ ಗ್ರೀನ್ ಕ್ಯಾಂಡಲ್ ಆಗಿರಬೇಕು. ಅರ್ಥ ಆಯ್ತಾ? ಸೊ ಕ್ಲೋಸ್ ಗ್ರೇಟರ್ ದೆನ್ ಓಪನ್ ಆಗಿರಬೇಕು. ಕ್ಲೋಸ್ ಗ್ರೇಟರ್ ದೆನ್ ಓಪನ್ ಅಂದ್ರೆ ಓಪನಿಂಗ್ ಕ್ಲೋಸ್ ಪ್ರೈಸ್, ಕ್ಯಾಂಡಲ್ ನ ಕ್ಲೋಸಿಂಗ್ ಪ್ರೈಸ್ ಓಪನ್ ಗಿಂತ ಮೇಲ್ಗಡೆ ಇದೆ, ಅದನ್ನ ಗ್ರೀನ್ ಕ್ಯಾಂಡಲ್ ಅಂತ ಕರಿತೀವಿ. ಸೊ ಅದು ಬೇಕು ನನಗೆ. ಇದೆರಡು ಕಂಡೀಷನ್ ಆಡ್ ಮಾಡಿದ್ವಿ. ಇದಾದ್ಮೇಲೆ ನೆಕ್ಸ್ಟ್ ಒಂದು 20-25 ದಿನ ನಮಗೆ ಒಂದು ಡೌನ್ ಟ್ರೆಂಡ್ಗೆ ಕಂಡೀಷನ್ ನ ಕ್ರಿಯೇಟ್ ಮಾಡ್ಕೋಬೇಕು. ನಾನು ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಪಾರ್ಟ್ 2 ನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ. 1 day ago ಕ್ಲೋಸ್ ಲೆಸ್ ದೆನ್ ಇಚಿಮುಕು ಟಾಪ್, 2 days ago ಕ್ಲೋಸ್ ಲೆಸ್ ದೆನ್ ಇಚಿಮುಕು ಟಾಪ್, 3 days ago ಕ್ಲೋಸ್ ಲೆಸ್ ದೆನ್ ಇಚಿಮುಕು ಟಾಪ್. ಇಂದಿನ ಒಂದು 25-35 ಕ್ಯಾಂಡಲ್ಗೆ ನೀವು ಅದನ್ನ ಕೋಡ್ ನ ಆಡ್ ಮಾಡ್ಬೇಕಾಗಿರುತ್ತೆ. ಅದನ್ನ ನೀವು 1 by 1 ಆಡ್ ಮಾಡ್ತಾ ಹೋಗಿ. ಆಲ್ರೆಡಿ ನಾನು ಆಡ್ ಮಾಡಿ ಇಟ್ಟಿರೋದ್ರಿಂದ ನಾನು ಅದನ್ನ ತೋರಿಸ್ಕೊಡ್ತೇನೆ, ಯಾಕಂದ್ರೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಒಂದೊಂದು ಕಂಡೀಷನ್ 30 ಕಂಡೀಷನ್ ಈಗ ಆಡ್ ಮಾಡ್ತಾ ಹೋಗ್ತೀನಿ ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ನಾನು ಸ್ಕ್ಯಾನ್ಸ್ ಅಲ್ಲಿ ಹೋಗ್ಬಿಟ್ಟು ಆಲ್ರೆಡಿ ಬಿಲ್ಡ್ ಮಾಡಿರುವಂತಹ ಸ್ಕಿನ್ ಅನ್ನ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಇದೆಲ್ಲ ಇಚಿಮುಕು SND ಅಂತ. ಆದ್ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಸ್ಕ್ಯಾನರ್ ಆಲ್ರೆಡಿ ಬಿಲ್ಡ್ ಮಾಡಿದ್ದೀನಿ ನಿಫ್ಟಿ 500 ಸ್ಟಾಕ್ಸ್ಗೆ. ನೋಡಿ ಇದು ಕಂಪ್ಲೀಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ 26 ಡೇಸ್ಗೆ ನಾನು ಆ್ಯಡ್ ಮಾಡಿದ್ದೀನಿ ಈ ಕಂಡೀಷನ್ನು. ಅದ್ರ ಜೊತೆಗೆ ಡೈಲಿ 27 ದಿನ ಆಯಿತು. ಮಾರ್ಕೆಟ್ ಕ್ಯಾಪು ಟೋಟಲ್ 28 ಕಂಡೀಷನ್ ಆ್ಯಡ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಸೊ ಇದ್ರೆ ನೀವು ಹತ್ರ ಒಂದು 30 ಕಂಡೀಷನ್ ಆ್ಯಡ್ ಮಾಡಬೇಕಾಗಿರುತ್ತೆ. 30-35 ಕಂಡೀಷನ್. ರನ್ ಸ್ಕ್ಯಾನ್ ಕೊಡಿ. ಸೊ ರನ್ ಸ್ಕ್ಯಾನ್ ಕೊಟ್ಟಾಗ ನಿಮ್ಗೆ ಏನು ಸಿಗುತ್ತೆ, ಲೆಟ್ಸ್ ಸೇ ಜಿಂದಲ್ ಸ್ಟೀಲ್ ಅನ್ನೋ ಸ್ಟಾಕ್ ಸಿಕ್ತು, ಕ್ರಾಫ್ಟ್ಸ್ ಮ್ಯಾನ್ ಅನ್ನೋ ಸ್ಟಾಕ್ ಸಿಕ್ತು ಇವತ್ತು. ಅರ್ಥ ಆಯ್ತಾ? ಇವತ್ತು ಪ್ರೆಸೆಂಟ್ ಡಾಟಾ. ಸೊ ಈ ಡಾಟಾನ ನಾನು ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನಾನು ಈ ಸ್ಟಾಕ್ ನ ಚೆಕ್ ಮಾಡ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ನಮ್ಗೆ ಕ್ಲೌಡ್ ಬ್ರೇಕ್ಔಟ್ ಸಿಕ್ಕಿದೆ. ಕ್ಲೌಡ್ ಬ್ರೇಕ್ಔಟ್ ಸಿಕ್ಕ ಮೇಲೆ ನಮಗೆ ಒಂದು ಕ್ಯಾಂಡಲ್ ಅಟ್ಲೀಸ್ಟ್ ಈ ತರ ಒಂದು ಮೇಲೆ ಬಂದು ಮತ್ತೆ ಒಂದು 4-5 ಕ್ಯಾಂಡಲ್ ಈ ತರ ಪುಲ್ ಬ್ಯಾಕ್ ಬರಬೇಕು, ಕ್ಲೌಡ್ ರಿಟ್ರೇಸ್ಮೆಂಟ್ ಆಗಿ ಇಲ್ಲಿ ಬೈಯಿಂಗ್ ಕ್ಯಾಂಡಲ್ ಬರಬೇಕು. ನೆನ್ನೆ ಬ್ರೇಕ್ಔಟ್ ಸಿಕ್ಕಿ ಇವತ್ತೇ ಗ್ರೀನ್ ಕ್ಯಾಂಡಲ್ ಬಂದ್ರೆ ಇದು ಯಾವುದೇ ತರದ ಒಂದೆರಡು ಕ್ಯಾಂಡಲ್ ನಾವು ಪುಲ್ ಬ್ಯಾಕ್ ತಗೊಳಕ್ ಆಗಲ್ಲ. ಅರ್ಥ ಆಯ್ತಾ? ಸೊ ನಮಗೆ ಒಂದು 3-4 ದಿನ ಈಗ ಬೈಯಿಂಗ್ ಕ್ಯಾಂಡಲ್ ಬಂತು, ಫಾಲೋಯಿಂಗ್ ಬೈಯಿಂಗ್ ಕ್ಯಾಂಡಲ್ 1 ಅಥವಾ 2 ಬರುತ್ತೆ ಮೋಸ್ಟ್ ಆಫ್ ದ ಕೇಸಸ್. ಅದಾದ್ಮೇಲೆ ನಿಧಾನಕ್ಕೆ ಈ ತರ ರಿಟ್ರೇಸ್ ಆಗ್ಬೇಕಾಗಿದೆ. ಓಕೆನಾ? ಒಂದು 5-6 ದಿನ ರಿಟ್ರೇಸ್ಮೆಂಟ್ ಆಗಿ ಇಲ್ಲೊಂದು ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಬೇಕು, ಗ್ರೀನ್ ಕ್ಯಾಂಡಲ್. ಅವಾಗ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತೀವಿ ಹೊರತು ನೆನ್ನೆ ಬ್ರೇಕ್ಔಟ್ ಮಾಡಿದೆ ಮೊನ್ನೆ ಬ್ರೇಕ್ಔಟ್ ಮಾಡಿದೆ ಇವತ್ತು ಬೈಯಿಂಗ್ ಕ್ಯಾಂಡಲ್ ಬಂದಂದ್ರೆ ಅದಕ್ಕೆ ನಾವು ಯಾವ್ದು ಇಂಪಾರ್ಟೆನ್ಸ್ ಕೊಡಲ್ಲ. ಸೊ ಈಗ ಅದರ್ ದೆನ್ ದಟ್ ನೀವು ಅಬ್ಸರ್ವ್ ಮಾಡಿ ನನಗೆ ಸಪ್ಲೈ ಝೋನ್ ಬೇಕು, ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ ಈ ಸ್ಟಾಕ್ ಎಷ್ಟು ಚೆನ್ನಾಗಿ ನಮಗೆ ಒಂದು ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ ಅಂಡ್ ಇಲ್ಲೊಂದು ಪುಲ್ ಬ್ಯಾಕ್, ಫರ್ದರ್ ಲೋಯರ್ ಲೋ. ಸೊ ಈ ತರ ನಮಗೆ ಕಂಟಿನ್ಯೂಸ್ ಆಫ್ ದ ಡೌನ್ ಟ್ರೆಂಡ್ ಸಿಗ್ತಾ ಇದೆ. ಚಿಮ್ಕು ಬ್ರೇಕ್ಔಟ್ ಸಿಕ್ಕಿದೆ. ಇನ್ನೊಂದು ನೆಕ್ಸ್ಟ್ ಒಂದು 5 to 7 ಡೇಸ್ ಅಲ್ಲಿ ನನಗೆ ಇದಿಲ್ಲೇ ಅಕ್ಯುಮುಲೇಟ್ ಆಗ್ತಾ ಈ ಕ್ಲೌಡ್ ಹತ್ರನೇ ನನಗೆ ಏನಾದ್ರು ಒಂದು ಬೈಯಿಂಗ್ ಕ್ಯಾಂಡಲ್ ಕೊಟ್ಟಿದ್ದಾನೆ ಅಂತಂದ್ರೆ ಅಲ್ಲಿ ನಾನು ಎಂಟ್ರಿ ತಗೊಂತೀನಿ. ಮತ್ತೆ ನಾನು ಇಮಿಡಿಯೇಟ್ ಆಗಿ ನಾನು ನನ್ಗೆ ಏನ್ ಹೇಳಿದ್ದೀನಿ, ನಿಮ್ಮ ಫೈನಲ್ ಲೋನ ಮಾರ್ಕ್ ಮಾಡ್ಕೊಂಬಿಡಿ. ಯಾವಾಗ ನಿಮ್ಗೆ ಕ್ಲೌಡ್ ಬ್ರೇಕ್ಔಟ್ ಸಿಗುತ್ತೋ ಇಮಿಡಿಯೇಟ್ ಆಗಿ ನೀವೇನ್ ಮಾಡ್ತೀರಾ, ನಿಮ್ಮ ಫೈನಲ್ ಲೋನ ಮಾರ್ಕ್ ಮಾಡ್ಕೊಂಬಿಡಿ. ಕ್ಲೋಸಿಂಗ್ ಅಂದ್ರೆ ಇಲ್ಲಿಂದ ರಿಟ್ರೇಸ್ಮೆಂಟ್ ಆಗ್ತಿದೆಯಲ್ಲ ಆ ಹೈನ ಮಾರ್ಕ್ ಮಾಡ್ಕೊಳ್ಳಿ. ಅಂಡ್ ಆಕ್ಚುಲಿ ಈ ಹೈ ನಮ್ಗೆ ಅನವಶ್ಯಕತೆ, ಯಾಕಂದ್ರೆ ನಮ್ಗೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಬರುತ್ತಲ್ವಾ ಅಲ್ಲಿ ನಾವು ಎಂಟ್ರಿ ತಗೊಳ್ಳೋದ್ರಿಂದ ಸೊ ಅದಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕಾಗಿರುತ್ತೆ. ಇನ್ ಕೇಸ್ ಲೆಟ್ಸ್ ಈ ಗ್ರೀನ್ ಕ್ಯಾಂಡಲ್ ಇಲ್ಲಿ ತಗೊಳ್ಳಲ್ಲ, ನಾವು ಜಸ್ಟ್ ಎಕ್ಸಾಂಪಲ್ ಹೇಳ್ತಿದ್ನಿ. ಸೊ ಇಲ್ಲಿ ಗ್ರೀನ್ ಕ್ಯಾಂಡಲ್ ಬಂದಿದೆ ನನಗೆ. ಸೊ ಈ ಗ್ರೀನ್ ಕ್ಯಾಂಡಲ್ ನಾನು ಎಂಟ್ರಿ ತಗೊಂತೀನಿ ಅಂತಂದ್ರೆ ಅವಾಗ ಏನ್ ಮಾಡ್ತೀವಿ, ಅಲ್ಲೊಂದು ಪಾಯಿಂಟ್ ನ ಮಾರ್ಕ್ ಮಾಡ್ಕೊಂಡು ಅಲ್ಲಿಗೆ ನಾವು ರಿಸ್ಕ್ ಅಂಡ್ ರಿವಾರ್ಡ್ ಟೂಲ್ ನ ಟ್ರ್ಯಾಕ್ ಮಾಡಿಬಿಟ್ಟು 1:4 ಟಾರ್ಗೆಟ್ ನ ಪ್ಲೇಸ್ ಮಾಡಿ ಇಟ್ಕೊಂಡಿರ್ತೀವಿ. ಈಗ 1:4ಗೆ ನನ್ನ ಟಾರ್ಗೆಟ್ ಎಷ್ಟಿದೆ, 93% ಇದೆ ನನ್ನ ಟಾರ್ಗೆಟ್. ಅಂದ್ರೆ ಒಂದು ನೆಕ್ಸ್ಟ್ ಒಂದು ಬುಲ್ ರನ್ನೇ ಬರ್ಬೇಕು ನನಗೆ ಈ ಟಾರ್ಗೆಟ್ ನ ಅಚೀವ್ ಮಾಡ್ಬೇಕಂದ್ರೆ ಒಂದು ಮೇಜರ್ ಬುಲ್ ರನ್ ಬರ್ಬೇಕಾಗಿರುತ್ತೆ. ನೀವು ಅಬ್ಸರ್ವ್ ಮಾಡಿ 93% ನಮ್ಗೆ ಏನಿದೆ ಟಾರ್ಗೆಟ್ ಇದೆ. ಸೊ 93% ಆಲ್ಮೋಸ್ಟ್ 100% ಅಪ್ರಿಸಿಯೇಷನ್ ಆಗ್ಬೇಕು ನಮ್ಮ ಕ್ಯಾಪಿಟಲ್. ಸೊ ಅಷ್ಟು ಬಿಗ್ ಮೂವ್ ಬರ್ಬೇಕಂದ್ರೆ ನೆಕ್ಸ್ಟ್ ನನ್ಗೆ ಏನ್ ಬೇಕು, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ. ಸೊ ಈ ತರ ಒಂದು ಎಂಟೈರ್ ಬುಲ್ ರನ್ ಬರ್ಬೇಕಾಗಿರುತ್ತೆ ನನಗೆ ಮಾರ್ಕೆಟ್ ಅಲ್ಲಿ. ಈ ಬುಲ್ ರನ್ಗೋಸ್ಕರ ನಮಗೆ ಮೇ ಬಿ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 2.5 ವರ್ಷ ಆಗ್ಬೋದು. ಸೊ ನಾವು ಪೇಷನ್ಸ್ ಇಂದ ವೆಯ್ಟ್ ಮಾಡಬೇಕು. ನನಗೆ ಎಂಟ್ರಿ ಗೊತ್ತು, ನನ್ನ ರಿಸ್ಕ್ ಗೊತ್ತು, ನನ್ನ ರಿವಾರ್ಡ್ ಗೊತ್ತು. ಈ ಸೆಂಟಲ್ಲಿ ಯಾವುದೇ ತರದ ಡಿಸಿಷನ್ ತಗೊಳಂಗಿಲ್ಲ, ಅಲ್ಲಿ ತನಕ ನಾವು ವೆಯ್ಟ್ ಮಾಡಬೇಕಾಗಿರುತ್ತೆ. ಸೊ ಇದಿಷ್ಟು ಕಾನ್ಕರ್ ನಮ್ಗೆ ಈಸಿಯಾಗಿ ಸ್ಕ್ಯಾನರ್ ಮುಖಾಂತರ ಐಡೆಂಟಿಫೈ ಮಾಡ್ಬೋದು. ಇನ್ನ ಒಂದು ಟೆಕ್ನಿಕ್ ನ ಯೂಸ್ ಮಾಡ್ಬೋದು. ಅದನ್ನ ನಾನು ಏನ್ ಹೇಳ್ತೀನಿ ಅಂದ್ರೆ ಫಾರ್ಮುಲಾನ ರಿವರ್ಸ್ ಮಾಡಿ ಅಂತ ಹೇಳ್ತೀನಿ ಅವತ್ತು. ಅದು ಹೇಗೆ ಅಂತಂದ್ರೆ ಬ್ಯಾಕ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೋಡಿ, ಇಲ್ಲಿ ಬ್ಯಾಕ್ ಟೆಸ್ಟ್ ಅಂತ ಏನಿದೆ ಈ ಒಂದು ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪ್ರೀವಿಯಸ್ ಡಾಟಾ ಬರುತ್ತೆ. ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಡಿ. ಫಸ್ಟ್ ಕೆಲಸ ಡೌನ್ಲೋಡ್ ಮಾಡಿದ್ಮೇಲೆ ಇದನ್ನ ಓಪನ್ ಮಾಡ್ಕೊಳ್ಳಿ. ಎಕ್ಸೆಲ್ ಶೀಟ್ ನ ಓಪನ್ ಮಾಡ್ಕೊಂಡ ನಂತರ ನೀವೇನ್ ಮಾಡ್ತೀರಾ, ಒಂದು 15 ದಿನ ಹಿಂದ್ಗಡೆ ಡಾಟಾಗೆ ಹೋಗಿ ಬಾಟಮ್ ಅಲ್ಲಿ. ನೀವು ಬಾಟಮ್ ಅಲ್ಲಿ ಹೋಗಿ ನೋಡೋದಾದ್ರೆ ಸೊ ಲೆಟ್ಸ್ ಸೇ ಒಂದು 10 ಡೇಸ್ ಬ್ಯಾಕ್ ಡಾಟಾನ ತಗೊಂಡು ಲೆಟ್ಸ್ ಸೇ
20ನೇ ತಾರೀಕು ಫೆಬ್ರವರಿ ಸುವೇನ್ ಫಾರ್ಮ್ ಅನ್ನೋ ಸ್ಟಾಕ್ ಕ್ಲೌಡ್ ನ ಬ್ರೇಕ್ಔಟ್ ಮಾಡಿದ್ದಾನೆ. ಸೊ ಅವಾಗ ಯಾವ ತರ ಫಾರ್ಮೇಶನ್ ಸಿಕ್ಕಿದೆ ಅಂತ ನಾವು ಚೆಕ್ ಮಾಡ್ಕೊಂಡ. ಸುವೇನ್ ಫಾರ್ಮ್ ಅನ್ನೋ ಸ್ಟಾಕ್ ಇಲ್ಲಿ ಕ್ಲೌಡ್ ಅಲ್ಲಿ ಓಪನ್ ಮಾಡಿ ಸೊ ಇಲ್ಲಿ ಚೆಕ್ ಮಾಡ್ಕೋಬಹುದು ಯಾವ ತರ ಫಾರ್ಮೇಶನ್ ಸಿಕ್ಕಿದೆ ಅಂತ. ಆಕ್ಚುಲಿ ನಂಗೆ ಇದು ರೈಟ್ ಎಂಟ್ರಿ. ನಾನು ನಿಮ್ಗೆ ಏನ್ ಹೇಳಿದೆ, ಸ್ಟಾಕು ನೋಡಿ ಡೌನ್ ಟ್ರೆಂಡ್ ಈ ತರ ಲೋಯರ್ ಲೋ ಒಂದು ಪುಲ್ ಬ್ಯಾಕ್ ಇದೆ, ಮತ್ತೆ ನಮ್ಗೆ ಇಲ್ಲೊಂದು ಲೋಯೆಸ್ಟ್ ಪಾಯಿಂಟ್ ಕ್ರಿಯೇಟ್ ಆಗಿದ್ದಾನೆ. ಅದಾದ್ಮೇಲೆ ನಮ್ಗೆ ಇಲ್ಲಿ ಕ್ಲೌಡ್ ಬ್ರೇಕ್ಔಟ್ ಆಗಿದೆ. ಕ್ಲೌಡ್ ಬ್ರೇಕ್ಔಟ್ ಆದ್ಮೇಲೆ ನಾನು 3-4 ದಿನ ಅದೇ ಲೊಕೇಶನ್ ತರ ಬಂದು ಕ್ಲೌಡ್ ಹತ್ರ ನಮಗೆ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಮಾಡ್ಬೇಕಂತ ಹೇಳಿದೆ. ಸೊ ನನಗೆ ಇದು 1 2 3 4 5 6 5 ಕ್ಯಾಂಡಲ್ಸ್ ನಾನು ಎಲಿಮಿನೇಟ್ ಮಾಡ್ತಾ ಇದೀನಿ ಅಂತಂದ್ರೆ ನನಗೆ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಸಿಕ್ಕಿದೆಯಲ್ವಾ, ಈ ಗ್ರೀನ್ ಕ್ಯಾಂಡಲ್ ಬಂದು ನನಗೆ ಒಳ್ಳೆ ಬೈಯಿಂಗ್ ಕ್ಯಾಂಡಲ್ ಆಗಿರುತ್ತೆ ಅಪ್ಕಮಿಂಗ್ ಡೇಸ್ಗೆ. ಸೊ ನಾನೇನ್ ಮಾಡ್ತೀನಿ, ಈ ತರ ಒಂದು ಫಾರ್ಮೇಶನ್ ಸಿಕ್ಕಿದಾಗ ಇಮಿಡಿಯೇಟ್ ಆಗಿ ನನ್ನ ಕೆಲಸ ಏನು, ನಾನು ಫೈನಲ್ ಲೋನ ಮಾರ್ಕ್ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ ಈ ಲೊಕೇಶನ್ ಬಂದು ನನ್ನ ಫೈನಲ್ ಲೋ ಆಗಿರುತ್ತೆ ಅಂಡ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ ಕ್ಯಾಂಡಲ್ ಬಂದು ನನಗೆ ಈ ಕ್ಯಾಂಡಲ್ ಆಗಿರುತ್ತೆ. ಸೊ ನನ್ನ ವ್ಯೂ ಕರೆಕ್ಟ್ ಆಗಿತ್ತು, ಅರ್ಥ ಆಯ್ತಾ? ನನ್ನ ವ್ಯೂ ಕರೆಕ್ಟ್ ಆಗಿದ್ರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಇದರಲ್ಲಿ 1:4 ಇಚಿಮುಕು ಪ್ರಕಾರ ನಾನು ಎಲ್ಲ ಕಂಡೀಷನ್ಸ್ ಫಾಲೋ ಮಾಡ್ತಾ ಇದ್ದೀನಿ, ಅರ್ಥ ಆಯ್ತಾ? ಕ್ಲೌಡ್ ಬ್ರೇಕ್ಔಟ್ ಇದೆ, ಸಪ್ಲೈ ಝೋನ್ ಇದೆ, ಕ್ಲೌಡ್ ಇಂದ ರೀಟ್ರೇಸ್ಮೆಂಟ್ ಇದೆ, ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಇದೆ. ನನ್ನ ಹತ್ರ ಇನ್ ಬೇರೆ ರೂಲ್ಸ್ ಯಾವುದು ಇಲ್ಲ ನಾನು ಬ್ರೇಕ್ ಮಾಡಕ್ಕೆ, ಎಲ್ಲ ರೂಲ್ಸ್ ನೀಟಾಗಿ ಫಾಲೋ ಮಾಡ್ತಾ ಇದ್ದೀನಿ. ಸೊ ಅವಾಗ ಈ ಕ್ಲೋಸಿಂಗ್ ಕ್ಯಾಂಡಲ್ ನನ್ನ ಎಂಟ್ರಿ ಇರುತ್ತೆ ಅಂಡ್ ಈ ಲೋಯೆಸ್ಟ್ ಪಾಯಿಂಟ್ ನನ್ನ ಸ್ಟಾಪ್ ಲಾಸ್ ಆಗಿರುತ್ತೆ ಅಂಡ್ ಅಲ್ಲಿಂದ ನಾನು 1:4 ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. 1 ಇಯರ್ ಆಗ್ಬೋದು, 2 ಇಯರ್ಸ್ ಆಗ್ಬೋದು. ಸೊ ಇದ್ರ ನಾವು ಒಂದು ಬುಲ್ ರನ್ ಕ್ಯಾಪ್ಚರ್ ಮಾಡ್ಕೋಬಹುದಾ? ಈಗ ಸುಮಾರು ಸಲ ಏನಾಗುತ್ತೆ, ಎಷ್ಟೊಂದು ಜನ ಇಲ್ಲಿ ಬೈ ಮಾಡ್ತಾರೆ, ಇಲ್ಲಿ ಎಕ್ಸಿಟ್ ಮಾಡ್ತಾರೆ, ಇಲ್ಲಿ ಬೈ ಮಾಡ್ತಾರೆ, ಇಲ್ಲಿ ಎಕ್ಸಿಟ್ ಮಾಡ್ತಾರೆ, ಇಲ್ಲಿ ಬೈ ಮಾಡ್ತಾರೆ, ಇಲ್ಲಿ ಎಕ್ಸಿಟ್ ಮಾಡ್ತಾರೆ. ಸಡನ್ ಆಗಿ ಯಾವ್ದೋ ಸ್ಟಾಕ್ ಬಿದ್ದೋಯ್ತು, ಈ ಸ್ಮಾಲ್ ಪ್ರಾಫಿಟ್ಸ್ ಎಲ್ಲ ಒಂದು ಸ್ಟಾಕ್ ಅಲ್ಲಿ ಬಿಟ್ಕೊಟ್ಬಿಡ್ತಾರೆ ಮಾರ್ಕೆಟ್ಗೆ. ಸೊ ಈ ತರ ಒಂದು ಸ್ಮಾಲ್ ಪ್ರಾಫಿಟ್ಸ್ ಲಾಸಸ್ ಜೊತೆ ಕಂಟಿನ್ಯೂಸ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ನಮ್ಗೆ ಯಾವ್ದೋ ಒಂದು ಸ್ಟಾಕು ಎಲ್ಲ ಪ್ರಾಫಿಟ್ ನ ತಿಂದ್ಕೊಂಡ್ಬಿಡುತ್ತೆ ಸುಮಾರು ಸಲ ಬೇರ್ ಮಾರ್ಕೆಟ್ ಬಂದಾಗ. ಸೊ ಅದರಿಂದ ನಾನು ತಪ್ಪಿಸ್ಕೊಂಡು ಒಂದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಂಟಿನ್ಯೂಸ್ ಆಗಿ ಈಕ್ವಿಟಿ ಮಾರ್ಕೆಟ್ ಒಂದು ವೆಲ್ತ್ ನ ಬಿಲ್ಡ್ ಮಾಡ್ಬೇಕಂದ್ರೆ ನಮ್ಗೆ ಈ ತರ ಒಂದು ಸ್ಟ್ರಾಟಜಿಸ್ ತುಂಬಾ ಹೆಲ್ಪ್ ಆಗುತ್ತೆ, ಅರ್ಥ ಆಯ್ತಾ? ಸೊ ಈ ತರ ಒಂದು ಸ್ಟ್ರಾಟಜಿಸ್ ನಾವು ಕ್ಲೀನ್ ಆಗಿ ಫಾಲೋ ಮಾಡೋದ್ರಿಂದ ನಮಗೆ ಒಂದು ಎಂಟ್ರೀಸ್ ಅನ್ನ ಸಿಗುತ್ತೆ. ಈಗ ನೋಡಿ, ನನಗೆ ಈ ಸ್ಟಾಕು ಈ ತರ ಒಂದು ಎಂಟ್ರೀಸ್ ನಂಗೆ ಸಿಗಕ್ಕೆ ನಾನು ಏನ್ ಮಾಡ್ತಿದ್ದೀನಿ, ನಾನು ಫಾರ್ಮುಲಾನ ರಿವರ್ಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಬ್ಯಾಕ್ ಟೆಸ್ಟೆಡ್ ಡಾಟಾನ ಡೌನ್ಲೋಡ್ ಮಾಡಿ 10 ದಿನ 15 ದಿನ ಡಾಟಾನ ನಾನು ಹೋಗಿ ಚೆಕ್ ಮಾಡಿದ್ರೆ ಸ್ಟಾಕ್ಸ್ ಬ್ರೇಕ್ಔಟ್ ಕೊಟ್ಟು ಅಕ್ಯುಮುಲೇಟ್ ಆಗ್ತಾ ಒಂದು ಗ್ರೀನ್ ಕ್ಯಾಂಡಲ್ ರೇಂಜ್ ಅಲ್ಲೇ ಟ್ರೇಡ್ ಆಗುವಂತ ಸ್ಟಾಕ್ಸ್ ಎಷ್ಟೊಂದು ಸಿಗುತ್ತೆ ನಿಮ್ಗೆ. ಆ ಸ್ಟಾಕ್ಸ್ ಅಲ್ಲಿ ನಾವು ಆಪರ್ಚುನಿಟಿನ ಹುಡುಕ್ತೀವಿ. ಸೊ ಅಂದ್ರೆ ನಮ್ಗೆ ಅವಾಗ ಏನಾಗುತ್ತೆ, ವೇಟಿಂಗ್ ಟೈಮು ಸಹ ನೀವು ಎಲಿಮಿನೇಟ್ ಮಾಡಬಹುದು. ಈಗ ನಾನು ನಿಮ್ಗೆ ಹೇಳ್ಬೋದಿತ್ತು, ಇದು ಬ್ರೇಕ್ಔಟ್ ಆದ್ಮೇಲೆ ಒಂದು 5 ದಿನ ವಾಚ್ ಲಿಸ್ಟ್ ಆಡ್ ಮಾಡಿಬಿಟ್ಟು 5 ದಿನ 10 ದಿನ ನಿಮ್ಮ ವಾಚ್ ಲಿಸ್ಟ್ ಡೈಲಿ ನೋಡಿ ಅಂತ. ನಾನು ಅದನ್ನು ಹೇಳ್ತಾ ಇಲ್ಲ ನಿಮ್ಗೆ, ಫಾರ್ಮುಲಾ ರಿವರ್ಸ್ ಮಾಡಿ ಅಷ್ಟೇ. ಏನ್ ನೀವು ಇಚಿಮುಕು ಫಾರ್ಮುಲಾ ಬಿಲ್ಡ್ ಮಾಡಿ ಸ್ಕ್ಯಾನ್ ಮಾಡ್ತೀರಾ ಅದನ್ನ ರಿವರ್ಸ್ ಮಾಡಿ, ಅಂದ್ರೆ ಡೌನ್ಲೋಡ್ ಮಾಡಿ ಹಿಂದಿನ ಡಾಟಾ ಚೆಕ್ ಮಾಡಿ. ಹಿಂದಿನ ಡಾಟಲ್ಲಿ ಯಾವುದೋ ಒಂದು ಸ್ಟಾಕ್ ನಿಮ್ಗೆ ರೀಟ್ರೇಸ್ಮೆಂಟ್ ಆಗ್ತಾ ಇರುತ್ತಾ ಕ್ಲೌಡ್ ಬ್ರೇಕ್ಔಟ್ ಆದ್ಮೇಲೆ, ಆ ಸ್ಟಾಕ್ಗೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತೀನಿ. ಸೊ ಇಷ್ಟನ್ನ ನಾವೇನಂತ ಕರಿತೀವಿ ಅಂದ್ರೆ ಇಚಿಮುಕು ಕಂಪ್ಲೀಟ್ ಟೆಂಕೆನ್ಸನ್ ಕಿಜಿನ್ಸ್ ಯೂಸ್ ಮಾಡ್ಕೊಂಡು ಅಟ್ ದ ಸೇಮ್ ಟೈಮ್ ಆ ಕ್ಲೌಡ್ ಬ್ರೇಕ್ಔಟ್ ನ ತಗೊಂಡು ಪುಲ್ ಬ್ಯಾಕ್ ವಿತ್ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಅಂತ ಕರಿತೀವಿ. ಈ ವಿಡಿಯೋ ಬಗ್ಗೆ ನಿಮಗೆ ಏನೇ ಕ್ವರೀಸ್ ಇದ್ರು ಕಮೆಂಟ್ ಸೆಕ್ಷನ್ ಮುಖಾಂತರ ನಿಮ್ಮ ಕ್ವರೀಸ್ ನ ತಿಳಿಸಿ, ನಿಮ್ಮೆಲ್ಲಾ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡ್ತೀವಿ. ಅದೇ ರೀತಿ ನೀವು ಒಂದು ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಕೋರ್ಸ್ ಕಲಿಬೇಕು, ಒಂದು ಕಂಪ್ಲೀಟ್ ಒಬ್ಬ ಟೆಕ್ನಿಕಲ್ ಅನಾಲಿಸಿಸ್ ನ ಮಾಸ್ಟರಿಂಗ್ ಲೆವೆಲ್ ಅಲ್ಲಿ ಕಲಿಬೇಕು ಅಂತ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ, ನಮ್ಮ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಬರೋ ಆನ್ಲೈನ್ ಬ್ಯಾಚ್ ಅಲ್ಲಿ ನಿಮ್ಮನ್ನ ಆಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್.